ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿವರೆಗೆ ನಾವು ಪ್ಲಾಂಟ್ ಫಿಸಿಯಾಲಜಿಯಲ್ಲಿ ಅಪ್ ಟು ಫೋಟೋಸಿಂಥೆಸಿಸ್ ಇನ್ ಹೈಯರ್ ಪ್ಲಾಂಟ್ಸ್ ವರೆಗೆ ನಾವು ನೋಡ್ತಾ ಬಂದಿದ್ದೀವಿ. ಇವಾಗ ನಮ್ಮ ಈ ನೀಟ್ ಸಂಭವ ಕನ್ನಡ ಬ್ಯಾಚ್ ಅಲ್ಲಿ ಮುಂದಿನ ಚಾಪ್ಟರ್ ನೋಡ್ಬೇಕಾಗಿದೆ, ಅದು ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್. ಸೊ ನೋಡಿ, ಈ ಚಾಪ್ಟರ್ ಅಲ್ಲಿ ನಾವು ಏನೇನು ನೋಡ್ಬೇಕಾಗಿದೆ, ವಾಟ್ ಆರ್ ದಿ ಕಾನ್ಸೆಪ್ಟ್ ನಾವು ಇಲ್ಲಿ ಡಿಸ್ಕಸ್ ಮಾಡಬೇಕಾಗಿದೆ. ಸೊ NCERT ಅಲ್ಲಿ ಕೊಟ್ಟಿರುವಂತ ಎಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳನ್ನ ನಾನು ಈ ಕ್ರಾಶ್ ಕೋರ್ಸ್ ಅಲ್ಲಿ ನೀಟ್ ಸಂಭವ ಕನ್ನಡ ಬ್ಯಾಚ್ ಅಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಏನಿದೆ ಕಾನ್ಸೆಪ್ಟ್ ನೋಡಿ. ಸೊ ಡು ಪ್ಲಾಂಟ್ ಬ್ರೀತ್ ಅದು ನೋಡ್ಬೇಕಾಗಿದೆ, ಗ್ಲೈಕೋಲೈಸಿಸ್ ಮತ್ತೆ ಫರ್ಮೆಂಟೇಷನ್ ನೋಡೋಣ, ಏರೋಬಿಕ್ ರೆಸ್ಪಿರೇಷನ್, ಅದ್ರ ಜೊತೆಗೆ TCA ಸೈಕಲ್ ಅಥವಾ ನಾವು ಅದನ್ನ ಕ್ರೆಬ್ ಸೈಕಲ್ ಅಂತ ಹೇಳ್ತೀವಿ ಅಥವಾ ಸಿಟ್ರಿಕ್ ಆಸಿಡ್ ಸೈಕಲ್ ಅಂತ ಹೇಳ್ತೀವಿ, ಅದನ್ನು ನಾವು ಇಲ್ಲಿ ನೋಡ್ಬೇಕಾಗಿದೆ. ಅದರ ಜೊತೆಗೆ ರೆಸ್ಪಿರೇಷನ್ ಇದೆ ಆಂಫಿಬೋಲಿಕ್ ಪಾತ್ವೇ ಅಂತ ಹೇಳ್ತೀವಿ, ಅದು ಹೇಗೆ ಅದನ್ನು ನೋಡೋಣ. ದೆನ್ ETS ಇಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಥವಾ ಇಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ನೋಡೋಣ. ದೆನ್ ರೆಸ್ಪಿರೇಟರಿ ಬ್ಯಾಲೆನ್ಸ್ ಶೀಟ್, ಅದರ ಜೊತೆಗೆ RQ ವ್ಯಾಲ್ಯೂ, ಇದು ಕೂಡ ಎಕ್ಸಾಮ್ ಸಲುವಾಗಿ ಇಂಪಾರ್ಟೆಂಟ್ ಇದೆ. ಈ ಕಾನ್ಸೆಪ್ಟ್ ಗಳನ್ನ ನಾವು ನೋಡ್ಬೇಕಾಗಿದೆ. ಸೊ ನೋಡಿ, ಒನ್ ಬೈ ಒನ್ ಸ್ಟಾರ್ಟ್ ಮಾಡೋಣ. ಡೂ ದ ಪ್ಲಾಂಟ್ ಬ್ರೀತ್. ಯೂಶುವಲಿ ಅನಿಮಲ್ಸ್ ಅಲ್ಲಿ ಇದೆಯಲ್ಲ, whatever in the animals there are the special respiratory organs are present for the gaseous exchange also. In case of animals there the specialized organs are present, but plants ಅಲ್ಲಿ ಅಂತ ಹೇಳ್ಕೊಳ್ಳುವಂತ ಯಾವುದೇ specialized organs ಗಳಿಲ್ಲ. So plants have the system to place the ensure availability of ಅಥವಾ gaseous exchange ಸಲುವಾಗಿ ಅಲ್ಲಿ ಸ್ಟೊಮಾಟಾ ಮತ್ತೆ ಲೆಂಟಿಸೆಲ್ಸ್ ಗಳಿದೆ. ಫಾರ್ ದಿ ಗ್ಯಾಸಿಯಸ್ ಎಕ್ಸ್ಚೇಂಜ್ ಅಂತ ಹೇಳ್ಕೊಳ್ಳುವಂತ ಸ್ಪೆಷಲೈಸ್ಡ್ ಆರ್ಗನ್ಸ್ ಇಲ್ಲ, ಬಟ್ ದ ಸ್ಟೊಮಾಟಾ ಅಂಡ್ ಲೆಂಟಿಸೆಲ್ಸ್ ಆರ್ ಪ್ರೆಸೆಂಟ್, ಅದರಿಂದ ಗ್ಯಾಸಿಯಸ್ ಎಕ್ಸ್ಚೇಂಜ್ ಆಗ್ತಾ ಇದೆ. ಅಂಡ್ ಈಚ್ ಪ್ಲಾಂಟ್ ಟೇಕ್ ಪಾರ್ಟ್ ಕೇರ್ ಆಫ್ ಇಟ್ಸ್ ಓನ್. ಪ್ಲಾಂಟ್ಸ್ ಅಲ್ಲಿ ಇದೆಯಲ್ಲ, ಪ್ರತಿಯೊಂದು ಪಾರ್ಟ್, ಈಚ್ ಅಂಡ್ ಎವ್ರಿ ಪಾರ್ಟ್ ಆಫ್ ದ ಪ್ಲಾಂಟ್ ಇಟ್ ವಿಲ್ ಟೇಕ್ ಕೇರ್ ಆಫ್ ಇಟ್ಸ್ ಓನ್ ಗ್ಯಾಸಿಯಸ್ ಎಕ್ಸ್ಚೇಂಜ್. ಒಂದು ಬ್ರಾಂಚ್ ಇದ್ರೆ ಬ್ರಾಂಚ್ ತನ್ನಷ್ಟಕ್ಕೆ ತಾನೇ ಗ್ಯಾಸಿಯಸ್ ಎಕ್ಸ್ಚೇಂಜ್ ನೋಡ್ಕೊಳುತ್ತೆ, ಇಲ್ಲ ಸ್ಟೆಮ್ ಇದ್ರೆ ಸ್ಟೆಮ್ ತನ್ನಷ್ಟಕ್ಕೆ ತಾನೇ ಗ್ಯಾಸಿಯಸ್ ಎಕ್ಸ್ಚೇಂಜ್ ನೋಡ್ಕೊಳುತ್ತೆ, ಲೀಫ್ ಇದ್ರೆ ಲೀಫ್ ತನ್ನಷ್ಟಕ್ಕೆ ತಾನೇ ಗ್ಯಾಸಿಯಸ್ ಎಕ್ಸ್ಚೇಂಜ್ ಪಾರ್ಟ್ ಅನ್ನ ನೋಡ್ಕೊಳ್ತಾ ಇರುತ್ತೆ. ರೂಟ್, ಸ್ಟೆಮ್ಸ್ ಅಂಡ್ ಲೀವ್ಸ್ ದ ರೆಸ್ಪೈರ್ಸ್ ಅಟ್ ದಿ ವೆರಿ ಲೋವರ್ ರೇಟ್ ದನ್ ದಿ ಎನಿಮಲ್ಸ್. ಎನಿಮಲ್ಸ್ ಅಲ್ಲಿ ಏನ್ ರೆಸ್ಪಿರೇಷನ್ ರೇಟ್ ಇರುತ್ತಲ್ಲ, ಅದನ್ನ ಕಂಪೇರ್ ಮಾಡಿದ್ರೆ ಪ್ಲಾಂಟ್ಸ್ ಅಲ್ಲಿ ರೆಸ್ಪಿರೇಟರಿ ರೇಟ್ಸ್ ಬಹಳ ಕಡಿಮೆ ಇರುತ್ತೆ. ಸೊ ದೇರ್ ಫೋರ್ ಪ್ಲಾಂಟ್ ದೇ ನಾಟ್ ಕೀಪ್ ಎನಿ ಗ್ರೇಟ್ ಡಿಮಾಂಡ್ ಫಾರ್ ದಿ ಗ್ಯಾಸಿಯಸ್ ಎಕ್ಸ್ಚೇಂಜ್. So therefore there is no any specialized respiratory organs in case of animal plants. Plants ಅಲ್ಲಿ ಅಂತ ಹೇಳ್ಕೊಳ್ಳುವಂತ ಯಾವುದೇ ಸ್ಪೆಷಲೈಸ್ಡ್ ರೆಸ್ಪಿರೇಟರಿ ಆರ್ಗನ್ಸ್ ಗಳು ಇಲ್ಲವೇ ಇಲ್ಲ. ದ ನೆಕ್ಸ್ಟ್ ಅಷ್ಟೇ ನೋಡಿ, ಅಷ್ಟೇ ಅಲ್ಲದೆ most cells of the plants have the at least part of the surface in contact with the air. ಅಂದ್ರೆ ಮ್ಯಾಕ್ಸಿಮಮ್ ಪಾರ್ಟ್ ಆಫ್ ದ ಪ್ಲಾಂಟ್ ಸರ್ಫೇಸ್ ಇದೆಯಲ್ಲ, ಅದು ಡೈರೆಕ್ಟ್ಲಿ ಎಕ್ಸ್ಪೋಸ್ಡ್ ಆಗಿದೆ. ಸೊ ಅಲ್ಲಿ ಸರ್ಫೇಸ್ ಇಂದನೇ ಗ್ಯಾಸಿಯಸ್ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಸೊ ಓವರ್ ಆಲ್ ರಿಯಾಕ್ಷನ್ ಆಫ್ ರೆಸ್ಪಿರೇಷನ್, ಇದು ನೆನಪಿಟ್ಕೊಳ್ಬೇಕು, ಇಂಪಾರ್ಟೆಂಟ್ ಇದೆ. ಇದರ ಮೇಲೆ ಪದೇ ಪದೇ ಎಕ್ಸಾಮ್ ಅಲ್ಲಿ ಕ್ವಶನ್ ಬರ್ತಾ ಇರುತ್ತೆ. ಸೊ ವಾಟ್ ಈಸ್ ದಿ ಓವರ್ ಆಲ್ ರಿಯಾಕ್ಷನ್ ಆಫ್ ರೆಸ್ಪಿರೇಷನ್? ಏನಾಗುತ್ತೆ ರೆಸ್ಪಿರೇಷನ್? ರೆಸ್ಪಿರೇಷನ್ ನಾವು ಹೆಂಗ್ ಡಿಫೈನ್ ಮಾಡ್ತೀವಿ ನೋಡಿ. ರೆಸ್ಪಿರೇಷನ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ಬ್ರೇಕ್ ಡೌನ್ ಆಫ್ ರೆಸ್ಪಿರೇಟರಿ ಸಬ್ಸ್ಟ್ರೇಟ್. ರೆಸ್ಪಿರೇಷನ್ ಅಲ್ಲಿ ಏನಾಗುತ್ತೆ? ಇಟ್ ಇಸ್ ದ ಬ್ರೇಕ್ ಡೌನ್ ಆಫ್ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಆರ್ ಇಟ್ ಇಸ್ ದ ಆಕ್ಸಿಡೇಷನ್ ಆಫ್ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ಸ್ ಅಂತ ಹೇಳ್ತೀವಿ. ರೆಸ್ಪಿರೇಷನ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ಆಕ್ಸಿಡೇಷನ್ ಆಫ್ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ಸ್. ಸೊ ಈಗ ಇಲ್ಲಿ ಏರೋಬಿಕ್ ರೆಸ್ಪಿರೇಷನ್ ಅಂದ್ರೆ ಹಿಯರ್ ಇಟ್ ವಿಲ್ ರಿಕ್ವೈರ್ಸ್ ದಿ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಸೊ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ there is a complete breakdown of respiratory substrates which releases the carbon dioxide, water and lot of heat energy. That heat energy, released heat energy ಏನಿದೆಯಲ್ಲ, ಆ heat ಎನರ್ಜಿಯನ್ನ ಟ್ರ್ಯಾಪ್ ಮಾಡಿಕೊಂಡು ATP ಸಿಂಥೆಸಿಸ್ ಮಾಡಲಾಗುತ್ತೆ. ಆ ATP ಯನ್ನ the released ATP ಯನ್ನ ವೇರಿಯಸ್ ಮೆಟಾಬಾಲಿಕ್ ಆಕ್ಟಿವಿಟೀಸ್ಗೆ ಯೂಸ್ ಮಾಡಲಾಗುತ್ತೆ. ಸೊ ರಿಲೀಸ್ಡ್ ಹೀಟ್ ಎನರ್ಜಿಯನ್ನು ಡೈರೆಕ್ಟ್ ಆಗಿ ಮೆಟಾಬಾಲಿಕ್ ಆಕ್ಟಿವಿಟಿಯಲ್ಲಿ ಯೂಸ್ ಮಾಡ್ಕೊಳ್ಳೋದಿಲ್ಲ. ದ ರಿಲೀಸ್ಡ್ ಹೀಟ್ ಎನರ್ಜಿಯನ್ನ ಟ್ರ್ಯಾಪ್ ಮಾಡಿಕೊಂಡು, ಓಕೆ, ಅಲ್ಲಿ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಇದೆಯಲ್ಲ, ಅದರ ಕಾರ್ಬನ್ ಕಾರ್ಬನ್ ಬಾಂಡ್ ಬ್ರೇಕ್ ಡೌನ್ ಆದಾಗ ರಿಲೀಸ್ಡ್ ಹೀಟ್ ಎನರ್ಜಿ ಅದನ್ನ ಟ್ರ್ಯಾಪ್ ಮಾಡಿಕೊಂಡು ATP ಸಿಂಥೆಸಿಸ್ ಮಾಡಲಾಗುತ್ತೆ. ಮತ್ತೆ ಆ ATP ಯನ್ನ ವೇರಿಯಸ್ ಮೆಟಾಬಾಲಿಕ್ ಆಕ್ಟಿವಿಟೀಸ್ ಅಲ್ಲಿ ಯೂಸ್ ಮಾಡಲಾಗುತ್ತೆ. ಸೊ ಓವರ್ ಆಲ್ ರಿಯಾಕ್ಷನ್ ಆಫ್ ಏರೋಬಿಕ್ ರೆಸ್ಪಿರೇಷನ್ ಏನಿದೆ ನೋಡಿ. ಸೊ ದಟ್ ಈಸ್ C6H12O6 ಅಂದ್ರೆ ಗ್ಲುಕೋಸ್ ಮಾಲಿಕ್ಯೂಲ್ ಇದೆ. ಒಂದು ಗ್ಲುಕೋಸ್ ಮಾಲಿಕ್ಯೂಲ್ ಅನ್ನ, ದ ಮೇಜರ್ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ಸ್ ಆರ್ ಕಾರ್ಬೋಹೈಡ್ರೇಟ್, ಸ್ಪೆಷಲಿ ಗ್ಲುಕೋಸ್. ಒಂದು ಗ್ಲುಕೋಸ್ ಅನ್ನ ಬ್ರೇಕ್ ಡೌನ್ ಮಾಡ್ಬೇಕಂದ್ರೆ ಅಲ್ಲಿ ಆಕ್ಸಿಜನ್ ಯೂಸ್ ಆಗ್ತಾ ಇದೆ. ಸೊ C6H12O6 ಪ್ಲಸ್ 6O2 ಮಾಲಿಕ್ಯೂಲ್ಸ್. ಅಲ್ಲಿ ಏನಾಗುತ್ತೆ? ಇಟ್ ವಿಲ್ ಪ್ರೊಡ್ಯೂಸ್ ದಿ 6 ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ಸ್, 6 ವಾಟರ್ ಮಾಲಿಕ್ಯೂಲ್ಸ್ ಅಂಡ್ ಲಾಟ್ ಆಫ್ ಎನರ್ಜಿ, ಎಸ್ಪೆಷಲಿ ಇನ್ ದಿ ಫಾರ್ಮ್ ಆಫ್ ಹೀಟ್ ಎನರ್ಜಿ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ದಟ್ಸ್ ಅಬೌಟ್ ದಿ ಓವರ್ ಆಲ್ ರಿಯಾಕ್ಷನ್ ಆಫ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ. So usually if there is a glucose is completely oxidized, glucose completely oxidized ಆಗ್ತಾ ಇದೆ. ಸೊ ಹೆಂಗೆ? ಇಮಿಡಿಯೇಟ್ಲಿ ಆಗ್ತಾ ಇಲ್ಲ.
it requires several steps. It is a very slow and several steps are involved for the oxidation of glucose, and it will release this as an end product in the form of ATP. ಅದು ATP ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಡ್ಯೂರಿಂಗ್ ದಿ ಏರೋಬಿಕ್ ರೆಸ್ಪಿರೇಷನ್. ಕೆಲವೊಂದು ಅಂಡ್ ದ ಆರ್ಗಾನಿಸಮ್ಸ್ ವಿಚ್ ರೆಸ್ಪೈರ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ದೇ ಆರ್ ದಿ ಏರೋಬ್ಸ್ ಅಂತ ಹೇಳ್ತೀವಿ, ಅಂಡ್ ದಟ್ ರೆಸ್ಪಿರೇಷನ್ ವಿ ಕ್ಯಾನ್ ಸೈಡ್ ದ ಏರೋಬಿಕ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಸೊ ಕೆಲವೊಂದು ಆರ್ಗಾನಿಸಮ್ ಇನ್ ಅಬ್ಸೆನ್ಸ್ ಆಫ್ ಆಕ್ಸಿಜನ್ ರೆಸ್ಪೈರ್ ಮಾಡುತ್ತೆ, ಅದಕ್ಕೆ ಏನಂತೀವಿ, ದೇ ಆರ್ ದಿ ಆನ್ಏರೋಬ್ಸ್ ಅಂತ ಹೇಳ್ತೀವಿ. ಅಥವಾ ಕೆಲವೊಂದು ಟೆಂಪರರಿ ಆನ್ಏರೋಬ್ಸ್ ಇರುತ್ತೆ, ಫ್ಯಾಕಲ್ಟೇಟಿವ್ ಆನ್ಏರೋಬ್ಸ್ ಅಂತ ಹೇಳ್ತೀವಿ. ಸೊ ನೋಡಿ ಇಲ್ಲಿ ಫ್ಯಾಕಲ್ಟೇಟಿವ್ ಅಂಡ್ ಆಬ್ಲಿಗೇಟ್ ನಥಿಂಗ್ ಬಟ್ ಸ್ಟ್ರಿಕ್ಟ್. The facultative and obligate anaerobes can respire in absence of oxygen. ಅಲ್ಲಿ ಆಕ್ಸಿಜನ್ ಸಿಗದೇ ಇದ್ರು ಕೂಡ ಅವರು ರೆಸ್ಪೈರ್ ಮಾಡ್ತಾ ಇರ್ತವೆ. ಸೊ ದೇ ಆರ್ ದಿ anaerobes ಅಂತ ಹೇಳ್ತೀವಿ. And either it may organisms, it may be aerobic or anaerobic. In all the organisms ಈ ಗ್ಲೈಕೋಲೈಸಿಸ್ ಪ್ರೊಸೆಸ್ ಇದೆಯಲ್ಲ, ಇದು ಕಾಮನ್ಲಿ ನಡೀತಾನೆ ಇರುತ್ತೆ. ಗ್ಲೈಕೋಲೈಸಿಸ್ ಅಂದ್ರೆ ಏನು? ದಟ್ ಇಸ್ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್. ಇಟ್ ಇಸ್ ಪಾರ್ಸಿಯಲ್ ಆಕ್ಸಿಡೇಷನ್ ಆಫ್ ಗ್ಲೂಕೋಸ್ ಅಂತ ಹೇಳ್ತೀವಿ. ಗ್ಲೈಕೋಲೈಸಿಸ್ ಇದೆಯಲ್ಲ, ಇಲ್ಲ ಇದೆ ನೋಡಿ. ಓಕೆ, ಇದು ಪಾರ್ಸಿಯಲ್ ಆಕ್ಸಿಡೇಷನ್ ಆಫ್ ಗ್ಲೂಕೋಸ್ ಅಂತ ಹೇಳ್ತೀವಿ. ಪಾರ್ಸಿಯಲ್ ಗ್ಲೂಕೋಸ್ ಆಕ್ಸಿಡೇಷನ್ ಯೂಶುವಲಿ ವಿಚ್ ಟೇಕ್ಸ್ ಪ್ಲೇಸ್ ಇನ್ ಆಲ್ಮೋಸ್ಟ್ ಆಲ್ ದಿ ಆರ್ಗಾನಿಸಮ್. Either it may be aerobic ಇರಲಿ, anaerobic ಇರಲಿ, eukaryote ಇರಲಿ, prokaryote ಇರಲಿ, in all the organism the partial oxidation of glucose will take place. That we can say it is a glycolysis process ಅಂತ ಹೇಳ್ತೀವಿ. ಸೊ ಇನ್ನು ಮುಂದೆ ನಾವು ಒನ್ ಬೈ ಒನ್ ಸ್ಟೆಪ್ಸ್ ಗಳನ್ನ ನೋಡ್ತಾ ಹೋಗಬೇಕಾಗಿದೆ. ಫಸ್ಟ್ ನೋಡೋಣ ಗ್ಲೈಕೋಲೈಸಿಸ್ ಅಂದ್ರೆ ಏನು. ಸೊ ನೋಡಿ, ನೆಕ್ಸ್ಟ್ ನೋಡೋಣ ಗ್ಲೈಕೋಲೈಸಿಸ್. ಇಂಪಾರ್ಟೆಂಟ್ ಇದೆ, ಇದು ನೆನಪಿಟ್ಕೊಳ್ಳಿ. ಇನ್ ದಿ ಗ್ರೀಕ್ ಲ್ಯಾಂಗ್ವೇಜ್, ಓಕೆ, ಇನ್ ದಿ ಗ್ರೀಕ್ ಲ್ಯಾಂಗ್ವೇಜ್ ಗ್ಲೈಕೋಸ್ ನಥಿಂಗ್ ಬಟ್ ಶುಗರ್ and lysis nothing but it is a breakdown or splitting ಅಂತ ಹೇಳ್ತೀವಿ. there is a splitting of glucose. breakdown of glucose is known as glycolysis ಅಂತ ಹೇಳ್ತೀವಿ. so this glycolysis ಅಥವಾ glucose breakdown process ಇದೆಯಲ್ಲ, it involves a series of sequential reactions. almost 10 reactions ಬರುತ್ತೆ, 10 enzymatic reactions ಇದರಲ್ಲಿ ಬರುತ್ತೆ. and these series of sequential reactions ಇದರಲ್ಲಿ chain of reactions were first time given by, ಈ ರಿಯಾಕ್ಷನ್ ಗಳನ್ನ ಮೊದಲ ಬಾರಿಗೆ ಕೊಟ್ಟವರು ದಟ್ ಇಸ್ ಎಂಬಡನ್, ಮೇಯರಾಫ್ ಅಂಡ್ ಪರ್ನಾಸ್. ಈ ಮೂರು ಜನ ಸೈಂಟಿಸ್ಟ್ ಒಟ್ಟಿಗೆ ಸೇರಿ ಈ ಗ್ಲೈಕೋಲೈಸಿಸ್ ಪ್ರೊಸೆಸ್ ಅನ್ನ ಮೊದಲ ಬಾರಿಗೆ ಕೊಟ್ಟಿದ್ದಾರೆ. ಯಾರು? ಎಂಬಡನ್, ಮೇಯರಾಫ್ ಅಂಡ್ ಪರ್ನಾಸ್. ಸೊ ಅದಕ್ಕಾಗಿ ಗ್ಲೈಕೋಲೈಸಿಸ್ ಪಾತ್ವೆಯನ್ನ EMP ಪಾತ್ವೇನು ಅಂತ ಹೇಳ್ತೀವಿ. One more name for the glycolysis is EMP pathway. And even in aerobic, especially aerobic respiration ಅಲ್ಲಿ ಗ್ಲೈಕೋಲೈಸಿಸ್ ಹೋಗುತ್ತೆ. ಗ್ಲೈಕೋಲೈಸಿಸ್ ನಂತರ ಕ್ರೆಬ್ಸ್ ಸೈಕಲ್ ಹೋಗುತ್ತೆ, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಈ ರೀತಿ ಕಂಪ್ಲೀಟ್ ಬೇರೆ ಬೇರೆ ಇವೆಂಟ್ ಬರುತ್ತೆ. ಬಟ್ ಇನ್ ಕೇಸ್ ಆಫ್ anaerobes, in case of anaerobic respiration process, glycolysis is the only process. anaerobic respiration ಅಲ್ಲಿ ಗ್ಲೈಕೋಲೈಸಿಸ್ ಕೇವಲ ಒಂದೇ ಒಂದು ಪ್ರೊಸೆಸ್ ಇದೆ, ಅದು ಬಿಟ್ಟು ಬೇರೆ ಯಾವುದೇ ಅಲ್ಲಿ ಹೇಳ್ಕೊಳ್ಳುವಂತ ಸ್ಟೆಪ್ಸ್ ಗಳು ಬರೋದಿಲ್ಲ. ಅಂಡ್ ಇನ್ ದಿ ಯೂಕ್ಯಾರಿಯೋಟ್ಸ್, ಎಲ್ಲಿ ಹೇಳ್ತಾ ಇದ್ದೀನಿ ನೋಡಿ, ಎಸ್ಪೆಷಲಿ ಇನ್ ದಿ ಯೂಕ್ಯಾರಿಯೋಟ್ಸ್ ಆಗಲಿ ಅಥವಾ prokaryotes. Okay, in the eukaryotes ಅಥವಾ prokaryotes, the main site of this glycolysis is cytoplasm. ಏನಿದೆ? the site of glycolysis. ಈ glycolysis reaction ಎಲ್ಲಿ ನಡೆಯುತ್ತೆ? ಅದು cytoplasm ಅಲ್ಲಿ. ಮೀನ್ಸ್ ಎಲ್ಲ ಆರ್ಗಾನಿಸಮ್ಗಳಲ್ಲಿ ಇದು ಸೈಟೋಪ್ಲಾಸಮ್ ಅಲ್ಲೇ ಈ ರಿಯಾಕ್ಷನ್ ನಡೆಯುತ್ತೆ. ಅಂಡ್ ಇಲ್ಲಿ ಏನಾಗ್ತಾ ಇದೆ, ಇನ್ ದಿ ಗ್ಲೈಕೋಲೈಸಿಸ್ ಅಲ್ಲಿ ಪಾರ್ಸಿಯಲ್ ಆಕ್ಸಿಡೇಷನ್ ಆಫ್ ಗ್ಲೂಕೋಸ್ ಅನ್ನ ಕಂಪ್ಲೀಟ್ ಬ್ರೇಕ್ ಡೌನ್ ಆಗೋದಿಲ್ಲ, ಕಂಪ್ಲೀಟ್ ಆಕ್ಸಿಡೇಷನ್ ಆಗೋದಿಲ್ಲ, ಪಾರ್ಸಿಯಲ್ ಆಕ್ಸಿಡೇಷನ್. ಅಂಡ್ ಅದರಿಂದ ದರ್ ಆರ್ ಸಿಂಥೆಸಿಸ್ ಆಫ್ 2 molecules ಆಫ್ 3 carbon containing 2 molecules, 3 carbon containing ಇರುತ್ತೆ ಪ್ರತಿಯೊಂದು ಮಾಲಿಕ್ಯೂಲ್ ಅಲ್ಲೂ. 3 carbon containing 2 molecules ಆಫ್ ಪೈರುವಿಕ್ ಆಸಿಡ್ ಸಿಂಥಸೈಸ್ ಆಗ್ತಾ ಇದೆ. ಪೈರುವಿಕ್ ಆಸಿಡ್ ಆರ್ ಇದನ್ನ ಪೈರುವೇಟ್ ಅಂತಾನು ಹೇಳಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಪೈರುವಿಕ್ ಆಸಿಡ್ ಅಥವಾ ಪೈರುವೇಟ್ ಸಿಂಥಸೈಸ್ ಆಗ್ತಾ ಇದೆ. ಎಸ್ಪೆಷಲಿ ಇನ್ ಕೇಸ್ ಆಫ್ ಪ್ಲಾಂಟ್ಸ್ ಅಲ್ಲಿ ಅಟ್ ದಿ ಎಂಡ್ ಆಫ್ ಫೋಟೋಸಿಂಥೆಸಿಸ್ ಎಂಡ್ ಅಲ್ಲಿ ಸುಕ್ರೋಸ್ ಸಿಂಥಸೈಸ್ ಆಗುತ್ತೆ. ಅಂಡ್ ದಾಟ್ ಸುಕ್ರೋಸ್ ಅಥವಾ ಗ್ಲುಕೋಸ್ ಸಿಂಥಸೈಸ್ ಆಗುತ್ತೆ. ಅಂಡ್ ಸಿಂಥಸೈಸ್ಡ್ ಗ್ಲುಕೋಸ್ ಇಸ್ ಸ್ಟೋರ್ಡ್ ಇನ್ ದಿ ಫಾರ್ಮ್ ಆಫ್ ಸುಕ್ರೋಸ್ ಆರ್ ಸ್ಟಾರ್ಚ್ ಫಾರ್ಮ್ ಅಲ್ಲಿ ಸ್ಟೋರ್ಡ್ ಆಗಿರುತ್ತೆ. ಅಂಡ್ ದಟ್ ಈಸ್ ಯೂಸ್ಡ್ ಆಸ್ ಎ ರೆಸ್ಪಿರೇಟರಿ ಸಬ್ಸ್ಟ್ರೇಟ್. ಅಲ್ಲಿ ಸ್ಟೋರ್ಡ್ ಸುಕ್ರೋಸ್ ಏನಿದೆಯಲ್ಲ ಅಥವಾ ಕಾರ್ಬೋಹೈಡ್ರೇಟ್, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಏನಿದೆಯಲ್ಲ, ಅದನ್ನೇ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಆಗಿ ಯೂಸ್ ಮಾಡಲಾಗುತ್ತೆ ಬೈ ದಿ ಪ್ಲಾಂಟ್ಸ್ ಡ್ಯೂರಿಂಗ್ ದಿ ರೆಸ್ಪಿರೇಷನ್ ಪ್ರೊಸೆಸ್. ಮತ್ತೆ ಆ ಸುಕ್ರೋಸ್ ಅನ್ನ ಬ್ರೇಕ್ ಡೌನ್ ಮಾಡಿ ಅಲ್ಲಿ 2 ಹೆಕ್ಸೋಸ್ ಶುಗರ್ಗಳು ಸಿಂಥಸೈಸ್ ಆಗುತ್ತೆ. ಒಂದು ಗ್ಲುಕೋಸ್ ಆರ್ ಇಟ್ ಈಸ್ ಇನ್ನೊಂದು ಫ್ರುಕ್ಟೋಸ್ ಆಗುತ್ತೆ ಇರುತ್ತೆ. ಮೋಸ್ಟ್ಲಿ ಹೆಕ್ಸೋಸ್ ಶುಗರ್ 6 ಕಾರ್ಬನ್ ಶುಗರ್ ಅಂತ ಹೇಳ್ತೀವಿ. ಗ್ಲುಕೋಸ್ ಅಥವಾ ಫ್ರುಕ್ಟೋಸ್ ಸಿಂಥಸೈಸ್ ಆಗುತ್ತೆ ಮತ್ತೆ ಅವು ಗ್ಲೈಕೋಲೈಸಿಸ್ ಪ್ರೊಸೆಸ್ ಅಲ್ಲಿ ಇನ್ವಾಲ್ವ್ ಆಗಿರುತ್ತೆ.
ದೆನ್ ಇಲ್ಲಿದೆ ನೋಡಿ, ಗ್ಲುಕೋಸ್ ಸುಕ್ರೋಸ್ ಇಟ್ ಇಸ್ ಕನ್ವರ್ಟೆಡ್ ಇಂಟು ಎ ಗ್ಲುಕೋಸ್ ಅಂಡ್ ಫ್ರುಕ್ಟೋಸ್ ಕನ್ವರ್ಟ್ ಆಗುತ್ತೆ ಇನ್ ಪ್ರೆಸೆನ್ಸ್ ಆಫ್ ಎಂಜೈಮ್ ಇನ್ವರ್ಟೇಸ್ ಅಂಡ್ ದೇ ಆರ್ ಇನ್ವಾಲ್ವ್ಡ್ ಇನ್ ದಿ ಗ್ಲೈಕೋಲೈಟಿಕ್ ಪಾತ್ವೆ. ಅವು ಗ್ಲೈಕೋಲೈಟಿಕ್ ಪಾತ್ವೆಯಲ್ಲಿ ಇನ್ವಾಲ್ವ್ ಆಗಿರುತ್ತೆ, ಅಂದ್ರೆ ಗ್ಲೈಕೋಲೈಟಿಕ್ ಬ್ರೇಕ್ ಡೌನ್ ಆಗ್ತಾ ಇರುತ್ತೆ. ದಟ್ ಇಸ್ EMP ಪಾತ್ವೆ ಅಲ್ಲಿ ಫಾಲೋ ಆಗುತ್ತೆ. EMP ಅಂದ್ರೆ ಏನು? ದಟ್ ಇಸ್ ಎಂಬಡನ್ ಮೇಯರ್ ಆಫ್ ಅಂಡ್ ಪರ್ನಾಸ್ ಪಾತ್ವೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿದೆ ನೋಡಿ, ಗ್ಲೈಕೋಲೈಸಿಸ್ ಇಸ್ ಎ ಚೈನ್ ಆಫ್ ರಿಯಾಕ್ಷನ್. ಟೋಟಲ್ ಎಷ್ಟು ರಿಯಾಕ್ಷನ್? ಅಲ್ಲಿ 10 ಸ್ಟೆಪ್ ರಿಯಾಕ್ಷನ್ ಬರುತ್ತೆ, ಟೋಟಲ್ 10 ರಿಯಾಕ್ಷನ್ಸ್ ಬರುತ್ತೆ. ಅಂಡ್ ಆಲ್ ದೀಸ್ ಆರ್ ದಿ ಎಂಜೈಮೆಟಿಕ್ ರಿಯಾಕ್ಷನ್. ಅಲ್ಲಿ ಬೇರೆ ಬೇರೆ ತರದ ಎಂಜೈಮ್ಸ್ ಗಳು ಇನ್ವಾಲ್ವ್ ಆಗಿರುತ್ತೆ. ಓವರ್ ಆಲ್ ಈ ಗ್ಲೈಕೋಲೈಸಿಸ್ ಪ್ರೊಸೆಸ್ ಅಲ್ಲಿ 2 ATP ಗಳನ್ನ ಯೂಸ್ ಮಾಡಲಾಗುತ್ತೆ. 2 ATP ಗಳನ್ನ ಹೊರಗಡೆಯಿಂದ ಕನ್ಸ್ಯೂಮ್ ಮಾಡಲಾಗುತ್ತೆ. ಮತ್ತೆ ಟೋಟಲ್ ಪ್ರೊಡಕ್ಷನ್ ಎಷ್ಟಿದೆ ನೋಡಿ, 4 ATP ಪ್ರೊಡಕ್ಷನ್ ಆಗ್ತಾ ಇದೆ. 2 NADH plus H plus ಅಂದ್ರೆ ಇದನ್ನ ಡೈರೆಕ್ಟ್ಲಿ ನಾವು ಈ ರೀತಿನೂ ಬರೀಬಹುದು, NADH2 ಮಾಲಿಕ್ಯೂಲ್ಸ್ ಅಂತೂ ಬರೆದು ಏನ್ ತಪ್ಪಿಲ್ಲ. ಅಂಡ್ 2 ಮಾಲಿಕ್ಯೂಲ್ಸ್ ಆಫ್ ಪೈರುವಿಕ್ ಆಸಿಡ್ ಸಿಂಥಸೈಸ್ ಆಗ್ತಾ ಇದೆ. ಸೊ ನೋಡಿ ಇಲ್ಲಿ ಟೋಟಲ್ 4 ATP ಸಿಂಥಸೈಸ್ ಆಗಿದೆ, 2 ಕನ್ಸ್ಯೂಮ್ ಆಗಿದೆ. ಸೊ ನೆಟ್ ಗೇನ್ ಆಫ್ ATP ಎಷ್ಟಿದೆ? ಟೋಟಲ್ ನೆಟ್ ಸಿಂಥಸಿಸ್ ಆಫ್ ATP ದಟ್ ಇಸ್ 4 - 2 ಮಾಡಿದ್ರೆ 2 ATP ಗಳು ಇಲ್ಲಿ ಸಿಂಥಸೈಸ್ ಆಗ್ತಾ ಇದೆ. At the end of glycolysis, the 2 ATP are synthesized and 2 molecules of NADH2 or NADH plus H plus 3 carbon containing 2 molecules of pyruvic acid ಕೂಡ ಇಲ್ಲಿ ಸಿಂಥಸೈಸ್ ಆಗ್ತಾ ಇದೆ. ಅದಕ್ಕಾಗಿ ಅಟ್ ದಿ ಎಂಡ್ ಅಲ್ಲಿ ಒಂದು ಏನಾದರೂ ಕಂಪೌಂಡ್ ಸಿಂಥಸೈಸ್ ಆಗ್ತಾ ಇದ್ರೆ ಅದು ಪೈರುವಿಕ್ ಆಸಿಡ್ ಸಿಂಥಸೈಸ್ ಆಗ್ತಾ ಇದೆ. ಆರ್ಗ್ಯಾನಿಕ್ ಕಂಪೌಂಡ್ ಅಥವಾ ಆರ್ಗ್ಯಾನಿಕ್ ಆಸಿಡ್ ಸಿಂಥಸೈಸ್ ಆಗ್ತಾ ಇದ್ರೆ ಅದು ಪೈರುವಿಕ್ ಆಸಿಡ್ ಇದೆ. ದೇರ್ ಫೋರ್ ಪೈರುವಿಕ್ ಆಸಿಡ್ ಈಸ್ ದಿ ಕೀ ಪ್ರಾಡಕ್ಟ್ ಆಫ್ ಗ್ಲೈಕೋಲೈಸಿಸ್ ಅಂತ ಹೇಳ್ತೀವಿ. ಈ ಪೈರುವಿಕ್ ಆಸಿಡ್ ಇದೆಯಲ್ಲ, ಇಟ್ ಈಸ್ ದಿ ಕೀ ಪ್ರಾಡಕ್ಟ್ ಆಫ್ ಗ್ಲೈಕೋಲೈಸಿಸ್. ಈಗ ಪೈರುವಿಕ್ ಆಸಿಡ್ ಸಿಂಥಸೈಸ್ ಅಂತೂ ಆಯ್ತು. ಎಲ್ಲಿ ಸಿಂಥಸೈಸ್ ಆಗಿದೆ? ವಿದಿನ್ ದಿ ಸೈಟೋಪ್ಲಾಸಮ್ ಆಫ್ ದಿ ಸೆಲ್. ಈ ರಿಯಾಕ್ಷನ್ಗಳು ಎಲ್ಲ ಎಲ್ಲಿ ನಡ್ತಾ ಇದೆ? ಸೈಟೋಪ್ಲಾಸಮ್ ಆಫ್ ದಿ ಸೆಲ್. ಸೊ ಸಿಂಥಸೈಸ್ ಆಗಿರುವಂತ ಪೈರುವಿಕ್ ಆಸಿಡ್ ಇದೆಯಲ್ಲ, ಇದರ ಮುಂದಿನ ಭವಿಷ್ಯ ಏನು? ವಾಟ್ ಈಸ್ ದಿ ಫೇಟ್ ಆಫ್ ಪೈರುವಿಕ್ ಆಸಿಡ್? ಅದು ಹೆಂಗೆ ಡಿಸೈಡ್ ಆಗುತ್ತೆ ನೋಡಿ. ಈಗ ಪೈರುವಿಕ್ ಆಸಿಡ್ಗೆ ಅಲ್ಲಿ ಆಕ್ಸಿಜನ್ ಸಿಗ್ತಾ ಇದೆಯೋ ಇಲ್ಲೋ, ಯಾವ ಸೆಲ್ಗಳಲ್ಲಿ ಈ ರಿಯಾಕ್ಷನ್ ನಡೀತಾ ಇದೆಯೋ ಅದರ ಆಧಾರದ ಮೇಲೆ 3 ಭವಿಷ್ಯಗಳು ನಿರ್ಧಾರ ಆಗುತ್ತೆ. ದರ್ ಆರ್ 3 ಫೇಟ್ ಆಫ್ ಪೈರುವಿಕ್ ಆಸಿಡ್. ದರ್ ಆರ್ 3 ಮೇಜರ್ ಫೇಟ್ಸ್ ಇದೆ. 3 ಭವಿಷ್ಯಗಳು ನಿರ್ಧಾರ ಆಗುತ್ತೆ. ಒಂದು, ಪೈರುವಿಕ್ ಆಸಿಡ್ ಇಟ್ ಮೇ ಶೋ ದಿ ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್ ಶೋ ಮಾಡಬಹುದು, ಅಥವಾ ಈ ಪೈರುವಿಕ್ ಆಸಿಡ್ ಇಟ್ ಮೇ ಅಂಡರ್ಗೋ ದಿ ಆಲ್ಕೋಹಾಲಿಕ್ ಫರ್ಮೆಂಟೇಷನ್, ಆರ್ ಈ ಪೈರುವಿಕ್ ಆಸಿಡ್ ಇಟ್ ಮೇ ಅಂಡರ್ಗೋ ದಿ ಏರೋಬಿಕ್ ರೆಸ್ಪಿರೇಷನ್ ಬೈ ಪರ್ಫಾರ್ಮಿಂಗ್ ದಿ ಕ್ರೆಬ್ ಸೈಕಲ್. ಅಲ್ಲಿ ಕ್ರೆಬ್ ಸೈಕಲ್ ಮೈಟೊಕಾಂಡ್ರಿಯಾದಲ್ಲಿ ಎಂಟರ್ ಆಗಿ ಕ್ರೆಬ್ ಸೈಕಲ್ ರನ್ ಮಾಡುತ್ತೆ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಅಥವಾ ಆಕ್ಸಿಜನ್ ಇಲ್ಲದೆ ಇದ್ರೆ ಅದು ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್ ಮಾಡಬಹುದು ಅಥವಾ ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಕೂಡ ಮಾಡಬಹುದು ಇಫ್ ದ ಆಕ್ಸಿಜನ್ ಈಸ್ ನಾಟ್ ಅವೈಲೇಬಲ್. ನೆಕ್ಸ್ಟ್ ಇಲ್ಲಿದೆ ನೋಡಿ, ಕಂಪ್ಲೀಟ್ ಗ್ಲೈಕೋಲೈಸಿಸ್ ಪಾತ್ವೆಯ ಸ್ಟೆಪ್ಸ್ ತೋರಿಸಿದ್ದೀನಿ. ಒಂದು ಗ್ಲುಕೋಸ್ ಇದೆ. ಗ್ಲುಕೋಸ್ ಇಂದ ಫಸ್ಟ್ ರಿಯಾಕ್ಷನ್ ಏನಾಗ್ತಾ ಇದೆ ನೋಡಿ, ದಟ್ ಇಸ್ ಎ ಗ್ಲುಕೋಸ್ 6 ಫಾಸ್ಫೇಟ್ ಆಗ್ತಾ ಇದೆ, ದಟ್ ಇಸ್ 6 ಕಾರ್ಬನ್ ಕಂಟೈನಿಂಗ್. ದೆನ್ ಸೆಕೆಂಡ್ ರಿಯಾಕ್ಷನ್ ದಟ್ ಇಸ್ ಐಸೋಮರೈಸೇಷನ್ ರಿಯಾಕ್ಷನ್ ಆಗುತ್ತೆ, ದಟ್ ಇಸ್ ಫ್ರುಕ್ಟೋಸ್ 6 ಫಾಸ್ಫೇಟ್ ಅಂತ ಹೇಳ್ತೀವಿ. ಇದು ಐಸೋಮರೈಸೇಷನ್ ರಿಯಾಕ್ಷನ್. ದೆನ್ ಫ್ರುಕ್ಟೋಸ್ 6 ಫಾಸ್ಫೇಟ್ ಇದೆಯಲ್ಲ, ಅದು ಏನಾಗುತ್ತೆ, ದಟ್ ಇಸ್ ಅಲ್ಲಿ ಇನ್ ಪ್ರೆಸೆನ್ಸ್ ಆಫ್ ಫಾಸ್ಫೋಫ್ರುಕ್ಟೋಕೈನೇಸ್ ಆರ್ ಎಂಜೈಮ್ ಇದೆ. ಇದು ಥರ್ಡ್ ರಿಯಾಕ್ಷನ್, ದಟ್ ಇಸ್ ಫಾಸ್ಫೋಫ್ರುಕ್ಟೋಕೈನೇಸ್ ಅಂತ ಹೇಳ್ತೀವಿ. ಅಂಡ್ ದಿಸ್ ಎಂಜೈಮ್ ಇಸ್ ಎ ಪೇಸ್ ಮೇಕರ್ ಎಂಜೈಮ್ ಅಂತ ಹೇಳ್ತೀವಿ, ಅಥವಾ ಈ ಸ್ಟೆಪ್ ಅನ್ನ ರೇಟ್ ಲಿಮಿಟಿಂಗ್ ಸ್ಟೆಪ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಏನಾಗುತ್ತೆ, ದಟ್ ವಿ ಕ್ಯಾನ್ ಸೇ ಫ್ರುಕ್ಟೋಸ್ 6 ಫಾಸ್ಫೇಟ್ ಇರೋದು ಫ್ರುಕ್ಟೋಸ್ 1,6 ಬಿಸ್ ಫಾಸ್ಫೇಟ್ ಆಗುತ್ತೆ. ಸೊ ಟೋಟಲಿ ಇಲ್ಲಿ ಒಂದು ATP ಮತ್ತೆ ಇಲ್ಲೊಂದು ATP, 2 ATP ಫಸ್ಟ್ ಸ್ಟೆಪ್ ಅಲ್ಲಿ ಮತ್ತೆ ಥರ್ಡ್ ಸ್ಟೆಪ್ ಅಲ್ಲಿ ATP ಕನ್ಸ್ಯೂಮ್ ಆಗ್ತಾ ಇದೆ. ಒಂದು ಸಲ ದ ಫ್ರುಕ್ಟೋಸ್ 1,6 ಬಿಸ್ ಫಾಸ್ಫೇಟ್ ರೆಡಿ ಆದ್ರೆ ಇನ್ ಪ್ರೆಸೆನ್ಸ್ ಆಫ್ ಎಂಜೈಮ್ ಆಲ್ಡೋಲೇಸ್, ಓಕೆ, ಆಲ್ಡೋಲೇಸ್ ಪ್ರೆಸೆನ್ಸ್ ಅಲ್ಲಿ ಈ ಹೆಕ್ಸೋ ಶುಗರ್ ಇದೆಯಲ್ಲ, 6 ಕಾರ್ಬನ್ ಹೆಕ್ಸೋ ಶುಗರ್ ಇದೆ, ಅದು ಸ್ಪ್ಲಿಟ್ ಆಗಿ 3 ಕಾರ್ಬನ್ ಕಂಟೈನಿಂಗ್ 2 ಶುಗರ್ ಆಗುತ್ತೆ, ದಟ್ ಇಸ್ ಎ ಟ್ರಯೋಸ್ ಶುಗರ್ ಫಾಸ್ಫೇಟ್ ಆಗಿ ರೆಡಿ ಆಗುತ್ತೆ. ಒಂದು ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಆರ್ ಅದನ್ನ 3PGAL ಅಂತಾನು ಹೇಳ್ತೀವಿ. ಓಕೆ, 3PGL 3 ಫಾಸ್ಫೋಗ್ಲಿಸರಾಲ್ಡಿಹೈಡ್ ಅಥವಾ ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್. ಅಂಡ್ ಇನ್ನೊಂದು DHAP ಅಂತ ಹೇಳ್ತೀವಿ, ಡೈಹೈಡ್ರಾಕ್ಸಿ ಅಸಿಟೋನ್ ಫಾಸ್ಫೇಟ್, DHAP ಆಗಿ ಕನ್ವರ್ಟ್ ಆಗ್ತದೆ. ಎರಡರಲ್ಲೂ 3 ಕಾರ್ಬನ್ ಇದೆ. But both these are the isomeric form in presence of enzyme triose phosphate isomerase. ಇಲ್ಲಿ enzyme ಕೆಲಸ ಮಾಡುತ್ತಲ್ಲ, ಅದು ಕೂಡ isomerase. ಇಲ್ಲೂ isomerase ಇತ್ತು, ಓಕೆ, this is also isomerase. There is a hexose isomerase enzyme. ಮತ್ತೆ ಇಲ್ಲಿ triose phosphate isomerase ಇದೆ. ಇದು 5th ಸ್ಟೆಪ್ ಇದೆ, isomerase. ಓಕೆ, this is the 5th reaction. ಸೊ ಈ 2 ಐಸೋಮರೈಸ್ ರಿಯಾಕ್ಷನ್ ಪ್ರೆಸೆನ್ಸ್ ಅಲ್ಲಿ ಇಲ್ಲೇನಿದೆ DHAP ಮತ್ತೆ ಇದು ಕೂಡ ಇಮಿಡಿಯೇಟ್ಲಿ ಕನ್ವರ್ಟ್ ಆಗಿ PGL ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆಲ್ರೆಡಿ ಅಲ್ಲಿ ಒಂದು PGL ಇದೆ,
ದರ್ ಇಸ್ ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಇದೆ, ಮತ್ತೆ ಇದು ಕೂಡ PGL ಆಗ್ತಾ ಇದ್ರೆ ಇದರ ಟೋಟಲ್ 2 ಮಾಲಿಕ್ಯೂಲ್ಸ್ ಆಗುತ್ತೆ. 2 ಮಾಲಿಕ್ಯೂಲ್ಸ್ ಆಫ್ ಇದೇನಾಗ್ತಾ ಇದೆ, 2 ಮಾಲಿಕ್ಯೂಲ್ಸ್ ಆಫ್ PGL 3 PGL ಆಗ್ತಾ ಇದೆ. ಸೊ ಈ 2 ಮಾಲಿಕ್ಯೂಲ್ಸ್ ಆಫ್ ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ PGL ಇದೆಯಲ್ಲ, ಇಟ್ ಅಂಡರ್ಗೋ ದಿ ಡಿಹೈಡ್ರೋಜಿನೇಷನ್. ಇದು ಡಿಹೈಡ್ರೋಜಿನೇಷನ್ ಆಗುತ್ತೆ, ಅಂದ್ರೆ ಅಲ್ಲಿ NAD ಮಾಲಿಕ್ಯೂಲ್ ಅದು ಕನ್ವರ್ಟ್ ಆಗಿ NADH ಆಗುತ್ತೆ. ಇದರ 2 ಮಾಲಿಕ್ಯೂಲ್ ಇದ್ರೆ ಅಲ್ಲಿ 2 NAD ಸಿಂಥಸೈಸ್ ಆಗುತ್ತೆ. ಅಂಡ್ ಇಲ್ಲಿ ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಅನ್ನ ಇದು ಯೂಸ್ ಮಾಡಿಕೊಂಡು, ಓಕೆ, 2 ಮಾಲಿಕ್ಯೂಲ್ 2 ಡೈರೆಕ್ಟ್ ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಅನ್ನು ಯೂಸ್ ಮಾಡಿಕೊಂಡು ಇಲ್ಲಿ 1,3 ಬಿಸ್ ಫಾಸ್ಫೋಗ್ಲಿಸರಿಕ್ ಆಸಿಡ್ ಆಗುತ್ತೆ. ಅಲ್ಲಿ ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಇದ್ದದ್ದು 1,3 ಬಿಸ್ ಫಾಸ್ಫೋಗ್ಲಿಸರಿಕ್ ಆಸಿಡ್ ಆಗುತ್ತೆ. ಎಷ್ಟು? 2 ಮಾಲಿಕ್ಯೂಲ್ ಆಗುತ್ತೆ. ಅಂಡ್ ಇದು ಕೂಡ 3 ಕಾರ್ಬನ್ ಕಂಟೈನಿಂಗ್ ಇದೆ, ಆಲ್ಡಿಹೈಡಿಕ್ ಶುಗರ್ ಇದೆ ಇದು. ದೆನ್ ಈಗ ಇದರಲ್ಲಿ ಒಂದು ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರೈಲೇಷನ್ ಆಗುತ್ತೆ, SLP ಅಂತ ಹೇಳ್ತೀವಿ. ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರೈಲೇಷನ್ ಇನ್ ಪ್ರೆಸೆನ್ಸ್ ಆಫ್ ಎಂಜೈಮ್ ಫಾಸ್ಫೋಗ್ಲಿಸರೋಕೈನೇಸ್ ಎಂಜೈಮ್ ಅಂತ ಹೇಳ್ತೀವಿ. ಇನ್ ಪ್ರೆಸೆನ್ಸ್ ಆಫ್ ಫಾಸ್ಫೋಗ್ಲಿಸರೋಕೈನೇಸ್ ಅಲ್ಲಿ ATP ಸಿಂಥಸೈಸ್ ಆಗ್ತದೆ. 2 ಮಾಲಿಕ್ಯೂಲ್ ಇದ್ರೆ 2 ಮಾಲಿಕ್ಯೂಲ್ಸ್ ಆಫ್ ATP ಸಿಂಥಸೈಸ್ ಆಗುತ್ತೆ. ಮತ್ತೆ ಪ್ರೊಡಕ್ಟ್ ಬರ್ತಾ ಇದೆ, ದಟ್ ಇಸ್ 3 ಫಾಸ್ಫೋಗ್ಲಿಸರಿಕ್ ಆಸಿಡ್. ಇಲ್ಲೇನ್ ಪ್ರಾಡಕ್ಟ್ ಬರ್ತಾ ಇದೆ, ಅದು 3 ಫಾಸ್ಫೋಗ್ಲಿಸರಿಕ್ ಆಸಿಡ್. ಇದರಲ್ಲೂ ಕೂಡ 3 ಕಾರ್ಬನ್ ಮಾಲಿಕ್ಯೂಲ್ಸ್ ಇದೆ, ಇದರ ಕೂಡ 2 ಮಾಲಿಕ್ಯೂಲ್ಸ್ ಆಗಿದೆ. ನಾವು ಈ 3 ಫಾಸ್ಫೋಗ್ಲಿಸರಿಕ್ ಆಸಿಡ್ ಇದೆಯಲ್ಲ, ಇದು ಕೂಡ ನಾವು ಏನಾಗುತ್ತೆ, ಇದರ ಐಸೋಮರೈಸೇಷನ್ ಆಗುತ್ತೆ ಇನ್ ಪ್ರೆಸೆನ್ಸ್ ಆಫ್ ಎಂಜೈಮ್ ಇನೋಲೇಸ್. ಇನ್ ಪ್ರೆಸೆನ್ಸ್ ಆಫ್ ಎಂಜೈಮ್ ಇನೋಲೇಸ್ ಐಸೋಮರೈಸೇಷನ್ ಅಂದ್ರೆ ಏನು, ಜಸ್ಟ್ ಇದರ 3rd ಕಾರ್ಬನ್ ಅಲ್ಲಿ ಫಾಸ್ಫೇಟ್ ಇದೆಯಲ್ಲ, ಅದು ಹೋಗಿ 2nd ಕಾರ್ಬನ್ ಗೆ ಅಟ್ಯಾಚ್ ಆಗುತ್ತೆ. ಜಸ್ಟ್ ಕಾರ್ಬನ್ ರಿಅರೇಂಜ್ಮೆಂಟ್ ಆಗ್ತಾ ಇದೆ ಅಲ್ಲಿ. ಅಂಡ್ ಅದು 3 ಫಾಸ್ಫೋಗ್ಲಿಸರಿಕ್ ಆಸಿಡ್ ಇದ್ದದ್ದು 2 ಫಾಸ್ಫೋಗ್ಲಿಸರಿಕ್ ಆಸಿಡ್ ಆಗುತ್ತೆ. ಇದು ಕೂಡ 3 ಕಾರ್ಬನ್ ಕಂಟೈನಿಂಗ್ ಇದೆ. ಇದರದ್ದು ಕೂಡ 2 ಮಾಲಿಕ್ಯೂಲ್ಸ್ ಆಗಿದೆ. ಇಲ್ಲಿ 2 ಮಾಲಿಕ್ಯೂಲ್ಸ್ ಇತ್ತು, ಇಲ್ಲೂ ಕೂಡ 2 ಮಾಲಿಕ್ಯೂಲ್ಸ್ ಇದೆ. ನಾವು ದಿಸ್ ಫಾರ್ಮ್ಡ್ 2 ಫಾಸ್ಫೋಗ್ಲಿಸರಿಕ್ ಆಸಿಡ್ ಇದರ ಡಿಹೈಡ್ರೋಜಿನೇಷನ್ ಆಗುತ್ತೆ. ಅಂದ್ರೆ ಅಲ್ಲಿ ಪ್ರತಿಯೊಂದು ಮಾಲಿಕ್ಯೂಲ್ ಇಂದ ಒಂದೊಂದು ವಾಟರ್ ಮಾಲಿಕ್ಯೂಲ್ ಅದು ರಿಲೀಸ್ ಆಗಿ ಹೊರಗಡೆ ಹೋಗುತ್ತೆ. ಸೊ ಅಲ್ಲಿಗೆ ಏನಾಗುತ್ತೆ ಅಂದ್ರೆ ಆಸ್ 2 ವಾಟರ್ ಮಾಲಿಕ್ಯೂಲ್ಸ್ ಆರ್ ರಿಲೀಸ್ಡ್ ಔಟ್, ಸೊ ಅಲ್ಲಿ 2 ಮಾಲಿಕ್ಯೂಲ್ಸ್ ಆಫ್ ಫಾಸ್ಫೋಎನಾಲ್ ಪೈರುವಿಕ್ ಆಸಿಡ್ ಸಿಂಥಸೈಸ್ ಆಗುತ್ತೆ. ಅದನ್ನ ನಾವು PEP ಅಂತ ಹೇಳ್ತೀವಿ, ಫಾಸ್ಫೋಎನಾಲ್ ಪೈರುವಿಕ್ ಆಸಿಡ್. ಓಕೆ, ಇಲ್ಲಿ ಫಾಸ್ಫೋಎನಾಲ್ ಪೈರುವಿಕ್ ಆಸಿಡ್ ಆಗಿದೆ. ಇದು ಕೂಡ 3 ಕಾರ್ಬನ್ ಕಂಟೈನಿಂಗ್ ಇದೆ. Now this phosphoenol pyruvic acid again it undergo the one substrate level phosphorylation, SLP ಅಂತ ಹೇಳ್ತೀನಿ. ಒಂದು ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರೈಲೇಷನ್ ಆಗುತ್ತೆ. ಮತ್ತೆ ಈ ಫಾರ್ಮ್ ಆದಂತಹ ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರೈಲೇಷನ್ ಇದೆಯಲ್ಲ, ಈ ರಿಯಾಕ್ಷನ್ ಅನ್ನ ಕೆಟಲೈಸ್ ಮಾಡಲು ಇಲ್ಲಿ ಬರುತ್ತೆ ಎಂಜೈಮ್ ಪೈರುವಿಕ್ ಕೈನೇಸ್ ಯಾ ಪೈರುವೇಟ್ ಕೈನೇಸ್ ಎಂಜೈಮ್ ಬರುತ್ತೆ. ಅಲ್ಲಿ ಇಲ್ಲಿ 2 ಮಾಲಿಕ್ಯೂಲ್ ಇದ್ರೆ 2 ಮಾಲಿಕ್ಯೂಲ್ಸ್ ಆಫ್ ATP ಸಿಂಥಸೈಸ್ ಆಗುತ್ತೆ. ಅಂಡ್ ಫೈನಲಿ ಇಟ್ ರಿಸಲ್ಟ್ಸ್ ಇನ್ 2 ಮಾಲಿಕ್ಯೂಲ್ಸ್ ಆಫ್ ಪೈರುವಿಕ್ ಆಸಿಡ್, ದಟ್ ಇಸ್ ದಿ ಎಂಡ್ ಪ್ರಾಡಕ್ಟ್ ಆಫ್ ಗ್ಲೈಕೋಲೈಸಿಸ್ ಅಂತ ಹೇಳ್ತೀವಿ. ಓವರ್ ಆಲ್ ಇಲ್ಲಿ ಏನಾಗ್ತಾ ಇದೆ, 2 ಮಾಲಿಕ್ಯೂಲ್ಸ್ ಆಫ್ 3 ಕಾರ್ಬನ್ ಕಂಟೈನಿಂಗ್ ಪೈರುವಿಕ್ ಆಸಿಡ್ ಸಿಂಥಸೈಸ್ ಆಗ್ತಾ ಇದೆ. ಈ ರೀತಿ ಇಲ್ಲಿ ಗ್ಲೈಕೋಲೈಸಿಸ್ ಸ್ಟೆಪ್ ರನ್ ಆಗ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಈಗ ಗ್ಲೈಕೋಲೈಸಿಸ್ ಅಂತೂ ಆಯ್ತು. ಈಗ ಏನಿದೆ, ದಟ್ ಇಸ್ ಎ ಫೇಟ್ ಆಫ್ ಪೈರುವಿಕ್ ಆಸಿಡ್ ನೋಡ್ಬೇಕಾಗಿದೆ. ಸೊ ಪೈರುವಿಕ್ ಆಸಿಡ್ 3 ಫೇಟ್ಸ್ ಫಾರ್ ದಿ ಪೈರುವಿಕ್ ಆಸಿಡ್ ಅಂತ ಹೇಳ್ಬೋದು. ಒಂದು, ಅದು ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್ ಮಾಡಬಹುದು, ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಮಾಡಬಹುದು, ಅಥವಾ ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಅದು ರನ್ ಆಗಬಹುದು. ಸೊ ಫಸ್ಟ್ ನೋಡೋಣ ನಾವು ಫರ್ಮೆಂಟೇಷನ್. ಫರ್ಮೆಂಟೇಷನ್ ಅಲ್ಲಿ 2 ಪ್ರಕಾರ ಬರುತ್ತೆ, ಒಂದು ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಅಂಡ್ ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್. ಇದು ಯಾವಾಗ ಆಗುತ್ತೆ, ಇನ್ ದಿ ಅಬ್ಸೆನ್ಸ್ ಆಫ್ ಆಕ್ಸಿಜನ್. ಸೊ ಫಸ್ಟ್ ನೋಡಿ, ಫರ್ಮೆಂಟೇಷನ್ ಎಸ್ಪೆಷಲಿ ಬೈ ದಿ ಈಸ್ಟ್ ಫಂಗೈ ಅಲ್ಲಿ, ಯೂನಿಸೆಲ್ಲಾರ್ ಫಂಗೈ ಅಂತ ಹೇಳ್ತೀವಿ, ವೇರ್ ದ ಇನ್ಕಂಪ್ಲೀಟ್ ಆಕ್ಸಿಡೇಷನ್ ಆಫ್ ಗ್ಲೂಕೋಸ್. ಫರ್ಮೆಂಟೇಷನ್ ಪ್ರೊಸೆಸ್ ಏನಿದೆಯಲ್ಲ, ಅದು ಕಂಪ್ಲೀಟ್ ಆಕ್ಸಿಡೇಷನ್ ಅಲ್ಲ, ಅದು ಇನ್ಕಂಪ್ಲೀಟ್ ಆಕ್ಸಿಡೇಷನ್ ಪ್ರೊಸೆಸ್ ಇದೆ. ವೇರ್ ದ ಇನ್ಕಂಪ್ಲೀಟ್ ಆಕ್ಸಿಡೇಷನ್ ಆಫ್ ಗ್ಲೂಕೋಸ್ is achieved under the anaerobic condition and it produces the carbon dioxide, ethanol, that is ethyl alcohol, in presence of enzyme that is a pyruvate decarboxylase and one more is alcohol dehydrogenase. 2 enzymes ಗಳು ಇಲ್ಲಿ ಕೆಲಸ ಮಾಡುತ್ತೆ. ಅಂಡ್ ಅದನ್ನ ನಾವು ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಅಂತ ಹೇಳ್ತೀವಿ. ಇದೇನ್ ಹೇಳ್ತಾ ಇದೀನಲ್ಲ ನಾನು, ಇದು ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಪ್ರೊಸೆಸ್ ಇದೆ. ಇಟ್ ಇಸ್ ದಿ ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಪ್ರೊಸೆಸ್. ಇದಾಯ್ತು. ದ ನೆಕ್ಸ್ಟ್, ಕೆಲವೊಂದು ಬ್ಯಾಕ್ಟೀರಿಯಾ ಸೆಲ್ಸ್ ಗಳಲ್ಲಿ, in bacteria and even in animal cells, especially in the muscles, in muscle cells, okay, in the muscle cells during the heavy exercise when the oxygen is inadequate, so ali cellular respiration ಆಗ್ತಾ ಇರುತ್ತೆ and that results in a pyruvate, it is reduced to the lactic acid. ಏನ್ ಸಿಂಥಸೈಡ್ ಪೈರುವೇಟ್ ಇದೆಯಲ್ಲ, ಪೈರುವಿಕ್ ಆಸಿಡ್ ಇದೆ, ಅದು ಲ್ಯಾಕ್ಟಿಕ್ ಆಸಿಡ್ ಕನ್ವರ್ಟ್ ಆಗುತ್ತೆ ಇನ್ ಪ್ರೆಸೆನ್ಸ್ ಆಫ್ ಎಂಜೈಮ್ ಲ್ಯಾಕ್ಟೇಟ್ ಡಿಹೈಡ್ರೋಜನೇಸ್.
ಮತ್ತೆ ಈ ಪ್ರೊಸೆಸ್ಗೆ ನಾವು ಹೇಳ್ತೀವಿ ದಟ್ ಇಸ್ ಎ ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಶನ್ ಅಂತ ಹೇಳ್ತೀವಿ. ಇಟ್ ಇಸ್ ಎ ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಶನ್. ದಿಸ್ ಪ್ರೊಸೆಸ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಶನ್. ಮತ್ತೆ ಇಲ್ಲಿ ಮಸಲ್ ಸೆಲ್ಸ್, ನಮ್ಮ ಬಾಡಿಯಲ್ಲಿರುವಂತಹ ಮಸಲ್ ಸೆಲ್ಸ್ಗಳಲ್ಲಿ ಲ್ಯಾಕ್ಟಿಕ್ ಆಸಿಡ್ ಸಿಂಥಸೈಸ್ ಆಗ್ತಾ ಇದ್ರೆ ಅಲ್ಲಿ ಮಸಲ್ ಸ್ಪ್ರೇನ್ ಆಗ್ತಾ ಇರುತ್ತೆ, ಬಾಡಿ ಪೇನ್ ಆಗ್ತಾ ಇರುತ್ತೆ. ಅಂದ್ರೆ ಕಂಟಿನ್ಯೂಸ್ ಹೆವಿ ಎಕ್ಸರ್ಸೈಸ್ ಆದಾಗ ಅಲ್ಲಿ ಗ್ಲುಕೋಸ್ ಇದ್ದದ್ದು ಪೈರುವಿಕ್ ಆಸಿಡ್ ಆಗಿ, ಪೈರುವಿಕ್ ಆಸಿಡ್ ಇದ್ದದ್ದು ಆಕ್ಸಿಡೇಟಿವ್ ರೆಸ್ಪಿರೇಷನ್ ಬದಲಾಗಿ ಅಲ್ಲಿ ಪಾರ್ಷಿಯಲ್ ಆಕ್ಸಿಡೇಷನ್ ಆಗಿ, ಓಕೆ, ಅಲ್ಲಿ ಏನಾಗ್ತಾ ಇದೆ, ಲ್ಯಾಕ್ಟಿಕ್ ಆಸಿಡ್ ಸಿಂಥಸೈಸ್ ಆಗ್ತಾ ಇದ್ರೆ ನಮ್ಮ ಮಸಲ್ಸ್ಗಳಲ್ಲಿ ಅದು ಮಸಲ್ ಸ್ಪ್ರೇನ್ ಆಗುತ್ತೆ ಅಥವಾ ಬಾಡಿ ಪೇನ್ ಆಗ್ತಾ ಇರುತ್ತೆ. And next is less than 7% of energy in the glucose is released. ಅಂದ್ರೆ ಫರ್ಮೆಂಟೇಶನ್ ಪ್ರೊಸೆಸ್ ನಡೀತಿರುವಾಗ, ಪಾರ್ಷಿಯಲ್ ಆಕ್ಸಿಡೇಷನ್ ನಡೀತಾ ಇರುವಾಗ ಒಂದು ಗ್ಲುಕೋಸ್ ಇಂದ ಓವರ್ ಆಲ್ ಟೋಟಲ್ ಏನ್ ಎನರ್ಜಿ ರಿಲೀಸ್ ಆಗಬೇಕಾಗಿತ್ತು ಲಾಸ್ಟ್ ಆಗೋದೇ ಇಲ್ಲ. ಲೆಸ್ ದೆನ್ 7% ಆಫ್ ಎನರ್ಜಿಯಲ್ಲಿ ರಿಲೀಸ್ ಆಗ್ತಾ ಇದೆ. ಮತ್ತೆ ಅದು ATP ಸಿಂಥಸೈಸ್ ಮಾಡ್ತಾ ಇದೆ. ಅಂದ್ರೆ ಎಷ್ಟಾಗುತ್ತೆ, ಲೆಸ್ ದೆನ್ 7 ಅಂದ್ರೆ ಹಾರ್ಡ್ಲಿ ಅಲ್ಲಿ ಓನ್ಲಿ 2 ATP ಸಿಂಥಸೈಸ್ ಆಗ್ತಾ ಇದೆ. ಅರೌಂಡ್ 2 ATP ಸಿಂಥಸೈಸ್ ಆಗುತ್ತೆ ಫ್ರಮ್ ಒನ್ ಗ್ಲುಕೋಸ್. ಅಂಡ್ ಆಲ್ಸೋ this fermentation process, either it may be alcoholic fermentation or lactic acid fermentation, it is the hazardous process because it produces the alcohol and acids. And yeast poison themselves, yeast cell idella, yeast cell inda ಅಲ್ಲಿ alcohol synthesize ಆಗ್ತಾ ಇದೆ. Okay, so yeast poison themselves when the concentration of alcohol is reaches to 13%. alcohol concentration ಯಾವಾಗ 13% ರೀಚ್ ಆಗುತ್ತಲ್ಲ ಅವಾಗ ಈಸ್ಟ್ಗಳು ಅಲ್ಲಿ ಪಾಯ್ಸನ್, ಅಲ್ಲಿ ಈಸ್ಟ್ ಸರೌಂಡಿಂಗ್ ಮೀಡಿಯಂ ಪಾಯ್ಸನ್ ಆಗಿ ಅಲ್ಲಿ ಈಸ್ಟ್ ಸೆಲ್ ಡೆತ್ ಆಗುತ್ತೆ. ಓಕೆ, ಸೊ ದಟ್ಸ್ ಅಬೌಟ್ ದಿ ಪ್ರೊಸೆಸ್. ಸೊ ಹೈಯರ್ ಕಾನ್ಸಂಟ್ರೇಷನ್ ಆಫ್ ಆಲ್ಕೋಹಾಲ್ ಸಿಂಥಸೈಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಾಗಾದ್ರೆ, ಸೊ ಅಲ್ಲಿ ಡಿಸ್ಟಿಲೇಷನ್ ಪ್ರೊಸೆಸ್ ಅನ್ನ ಫಾಲೋ ಮಾಡ್ತಾರೆ. ಇದು ನೋಡಿ, ಇಟ್ ಇಸ್ ರಿಯಾಕ್ಷನ್ ಅಬೌಟ್ ದಿ ಫೇಟ್ ಆಫ್ ಪೈರುವಿಕ್ ಆಸಿಡ್. ಪೈರುವಿಕ್ ಆಸಿಡ್ ಫೇಟ್ ಏನಾಗುತ್ತೆ ಅಥವಾ ಎಸ್ಪೆಷಲಿ ಫರ್ಮೆಂಟೇಶನ್ ಪ್ರೊಸೆಸ್ ಹೆಂಗಾಗುತ್ತೆ ಅದರ ಬಗ್ಗೆ ಇದೆ. ಸೊ ದಿಸ್ ಗ್ರಾಫ್ ಇಟ್ ವಿಲ್ ರಿಪ್ರೆಸೆಂಟ್ಸ್ ಅಬೌಟ್ ದಿ ಫರ್ಮೆಂಟೇಶನ್, ಡಿಫರೆಂಟ್ ಟೈಪ್ಸ್ ಆಫ್ ಫರ್ಮೆಂಟೇಶನ್ ಪ್ರೊಸೆಸ್. ನೋಡಿ, ಒಂದು ಗ್ಲುಕೋಸ್ ಇದೆ, ಗ್ಲುಕೋಸ್ ಸೀರೀಸ್ ಆಫ್ ಬ್ರೆಕ್ಟೋನ್ ಆಗ್ತಾ ಇದೆ, ದೆನ್ ಅಲ್ಲಿ ಗ್ಲಿಸರಾಲ್ಡಿಹೈಡ್ 3-ಫಾಸ್ಫೇಟ್ ಆಯ್ತು, ದೆನ್ 3-ಫಾಸ್ಫೋಗ್ಲಿಸರಿಕ್ ಆಸಿಡ್ ಆಗ್ತಾ ಇದೆ, ದೆನ್ ಫಾಸ್ಫೋಎನಾಲ್ ಪೈರುವಿಕ್ ಆಸಿಡ್ PEP ಆಗ್ತಾ ಇದೆ. ಸೊ ಅಟ್ ದಿ ಎಂಡ್ ಪ್ರಾಡಕ್ಟ್ ಆಫ್ ಗ್ಲೈಕೋಲೈಸಿಸ್ ಇಲ್ಲಿ ಪೈರುವಿಕ್ ಆಸಿಡ್ ಆಗ್ತಾ ಇದೆ. So pyruvic acid in presence of lactate dehydrogenase enzyme within these some bacterial cells, or especially ಯಾವ bacteria, bacillus bacteria ಅಂತ ಹೇಳ್ತೀವಿ, or it is maybe in the muscles of mammals, ಅಲ್ಲಿ lactic acid ಆಗಿ ಕನ್ವರ್ಟ್ ಆಗುತ್ತೆ. Then it will release the total from one glucose 2 molecules of lactic acid ಆಗುತ್ತೆ, ಓವರ್ ಆಲ್ 2 ATP ಸಿಂಥಸೈಸ್ ಆಗುತ್ತೆ. ಅದೇ ಪೈರುವಿಕ್ ಆಸಿಡ್ ಇಂದ in absence of oxygen, in presence of pyruvate decarboxylase enzyme and alcohol dehydrogenase enzyme presence ಅಲ್ಲಿ ethanol 2 molecules of ethanol and 2 carbon dioxide, ಅದರ ಜೊತೆಗೆ 2 ATP ರಿಲೀಸ್ ಆಗ್ತಾ ಇದ್ರೆ ಅದನ್ನ ನಾವು ಆಲ್ಕೋಹಾಲಿಕ್ ಫರ್ಮೆಂಟೇಶನ್ ಅಂತ ಹೇಳ್ತೀವಿ. ಸೊ ಈ ರೀತಿ ಪ್ರೊಸೆಸ್ ಆಗ್ತಾ ಇದೆ. ಅಂಡ್ ಆಲ್ಕೋಹಾಲಿಕ್ ಫರ್ಮೆಂಟೇಶನ್ ಪ್ರೊಸೆಸ್ ಮೇನ್ಲಿ ಈಸ್ಟ್ ಸೆಲ್ ಇಂದ ಆಗ್ತಾ ಇರುತ್ತೆ, ಅಂದ್ರೆ ಆಲ್ಕೋಹಾಲ್ ಸಿಂಥಸೈಸ್ ಆಗ್ತಾ ಇದೆ ಅಂತ. ನೆಕ್ಸ್ಟ್ ನೋಡೋಣ ಏರೋಬಿಕ್, ಇದು ಫರ್ಮೆಂಟೇಶನ್ ಪ್ರೊಸೆಸ್ ಆಯ್ತು. ಓಕೆ, ಆರ್ ಅನಏರೋಬಿಕ್ ರೆಸ್ಪಿರೇಷನ್ ಆಯ್ತು. ನೆಕ್ಸ್ಟ್ ನಾವು ನೋಡೋಣ ಏರೋಬಿಕ್ ರೆಸ್ಪಿರೇಷನ್. ಏರೋಬಿಕ್ ರೆಸ್ಪಿರೇಷನ್ ಏನಿದೆ ನೋಡಿ, ಇಟ್ ಟೇಕ್ಸ್ ಪ್ಲೇಸ್ ಇನ್ ದಿ ಮೈಟೊಕಾಂಡ್ರಿಯಾ. ಮೇನ್ ಸೈಟ್ ಆಫ್ ಏರೋಬಿಕ್ ರೆಸ್ಪಿರೇಷನ್ ಇದೆಯಲ್ಲ, ದ ಸೈಟ್ ಆಫ್ ಏರೋಬಿಕ್ ರೆಸ್ಪಿರೇಷನ್ ಇಸ್ ದಿ ಮೈಟೊಕಾಂಡ್ರಿಯಾ ಇದೆ. ಅಲ್ಲೇನಾಗ್ತಾ ಇದೆ, ದ ಕಂಪ್ಲೀಟ್ ಆಕ್ಸಿಡೇಷನ್ ಆಫ್ ಗ್ಲುಕೋಸ್ ಯಾ ಎನಿ ರೆಸ್ಪಿರೇಟರಿ ಸಬ್ಸ್ಟ್ರೇಟ್, complete oxidation of respiratory substrate in presence of oxygen, and it releases the carbon dioxide, water and even large amount of energy, especially heat energy, which is used for the synthesis of ATP molecules. And ಈ ರೀತಿ aerobic respiration ಆಗ್ತಾ ಇದೆಯಲ್ಲ, this respiration is very much most common in the higher organisms. ಈ respiration, especially aerobic respiration ಇದೆಯಲ್ಲ, especially it is takes place in the mitochondria, but if it is a prokaryotes ಬಂದ್ರೆ ಅಲ್ಲೂ ಸೈಟೋಪ್ಲಾಸಮ್ ಅಲ್ಲಿ ಆಗ್ತಾ ಇರುತ್ತೆ. And there are two main crucial events, ಇದು ಬಹಳ ಇಂಪಾರ್ಟೆಂಟ್ ಇದೆ. There are two crucial events of the aerobic respiration. They are the one is complete oxidation of pyruvic acid which takes place within the mitochondrial matrix, and ಇನ್ನೊಂದು electron transport system and synthesis of ATP, and that process takes place in the inner membrane of mitochondria. ಈ ಎರಡು crucial events ಗಳು ಬಹಳ ಇಂಪಾರ್ಟೆಂಟ್ ಇದೆ ಫಾರ್ ಏರೋಬಿಕ್ ರೆಸ್ಪಿರೇಷನ್ ಗೆ. ಸೊ ನೆಕ್ಸ್ಟ್ ನೋಡೋಣ ನಾವು. ದೆನ್ ನೆಕ್ಸ್ಟ್ ನೋಡಿ, ದಟ್ ಇಸ್ ಇನ್ ದಿ ಫಸ್ಟ್ ಸ್ಟೆಪ್, ದಟ್ ಇಸ್ ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಫಸ್ಟ್ ಸ್ಟೆಪ್ ಬರುತ್ತೆ ಕಂಪ್ಲೀಟ್ ಆಕ್ಸಿಡೇಷನ್ ಆಫ್ ಪೈರುವಿಕ್ ಆಸಿಡ್, ದಟ್ ಇಸ್ ವಿತ್ ದಿ ಹೆಲ್ಪ್ ಆಫ್ ಎ ಸೈಕ್ಲಿಕ್ ರಿಯಾಕ್ಷನ್, ದಟ್ ಇಸ್ ಎ ಟ್ರೈ ಕಾರ್ಬೋಕ್ಸಿಲಿಕ್ ಆಸಿಡ್ ಸೈಕಲ್ ಅಥವಾ ಸಿಟ್ರಿಕ್ ಆಸಿಡ್ ಸೈಕಲ್ ಅಥವಾ ಕ್ರೆಬ್ ಸೈಕಲ್ ಅಂತ ಹೇಳ್ತೀವಿ.
ಅದು ಇಲ್ಲಿದೆ ನೋಡಿ. ದಟ್ ಇಸ್ ಫಸ್ಟ್ ನಾನು ಬರ್ತಾ ಇದ್ದೀನಿ ಇಲ್ಲಿ ಟ್ರೈ ಕಾರ್ಬಾಕ್ಸಿಲಿಕ್ ಆಸಿಡ್ ಸೈಕಲ್. ದಿಸ್ ಟ್ರೈ ಕಾರ್ಬಾಕ್ಸಿಲಿಕ್ ಆಸಿಡ್ ಸೈಕಲ್ ಅಥವಾ ಇದನ್ನ ಶಾರ್ಟ್ಕಟ್ ಅಲ್ಲಿ TCA ಸೈಕಲ್ ಅಂತಾನು ಹೇಳ್ತೀವಿ, ಆರ್ ಇದನ್ನ ಸಿಟ್ರಿಕ್ ಆಸಿಡ್ ಸೈಕಲ್ ಅಂತಾನು ಕೂಡ ಹೇಳ್ತೀವಿ. ಇಟ್ ಇಸ್ ಎ ಸಿಟ್ರಿಕ್ ಆಸಿಡ್ ಸೈಕಲ್, ಟ್ರೈ ಕಾರ್ಬಾಕ್ಸಿಲಿಕ್ ಆಸಿಡ್ ಸೈಕಲ್ ಆರ್ ಸಿಟ್ರಿಕ್ ಆಸಿಡ್ ಸೈಕಲ್ ಅಂತಾನು ಹೇಳ್ತೀವಿ. Usually this cycle was first time discovered by a scientist Hans Krebs. So therefore ಇದನ್ನ Krebs cycle ಅಂತಾನೆ ಹೇಳ್ತೀವಿ. Krebs ಅಂದ್ರೆ ಇಲ್ಲಿ ಸೈಂಟಿಸ್ಟ್ ಹೆಸರು, Hans Krebs is the name of scientist. ಸೊ ಈ ಸೈಕಲ್ ಅಲ್ಲಿ ಏನಾಗುತ್ತೆ ನೋಡಿ, ವಾಟ್ ವಿಲ್ ಹ್ಯಾಪನ್ಸ್ ಹಿಯರ್. ಯೂಶಲಿ ಇನ್ ದಿ ಸೈಕಲ್ ಅಲ್ಲಿ ಏನಾಗುತ್ತೆ, ಫಸ್ಟ್ ದೇರ್ ಇಸ್ ಒನ್ ಲಿಂಕ್ ರಿಯಾಕ್ಷನ್ ಬರುತ್ತೆ. ಆ ಲಿಂಕ್ ರಿಯಾಕ್ಷನ್ ಏನಾಗುತ್ತೆ ಅಂದ್ರೆ ಪೈರುವಿಕ್ ಆಸಿಡ್ ಇದದ್ದು ಆಕ್ಸಿಡೇಟಿವ್ ಡಿಕಾರ್ಬೋಕ್ಸಿಲೇಷನ್ ಆಗಿ ಅಸಿಟಿಲ್ ಕೋಎಂಜೈಮಿ ಆಗಿರುತ್ತೆ. ಸೊ ಫಾರ್ಮ್ಡ್ 2 ಕಾರ್ಬನ್ ಕಂಟೈನಿಂಗ್ ಅಸಿಟಿಲ್ ಕೋಎಂಜೈಮ್, ಇಟ್ ವಿಲ್ ರಿಯಾಕ್ಟ್ಸ್ ವಿತ್ ಆಕ್ಸಾಲೋಅಸಿಟಿಕ್ ಆಸಿಡ್. ಆಕ್ಸಾಲಿಕ್ ಆಸಿಡ್ ಇನ್ ಪ್ರೆಸೆನ್ಸ್ ಆಫ್ ಅಸಿಟಿಲ್ ಕೋಎಂಜೈಮ್ ಅಲ್ಲಿ ಒಂದು ಎಂಜೈಮ್ ಕೆಲಸ ಮಾಡ್ತಾ ಇದೆ, ಸಿಟ್ರೇಟ್ ಸಿಂಥೇಸ್. ದ ಫಸ್ಟ್ ಪ್ರಾಡಕ್ಟ್ ಆಫ್ ಸಿಟ್ರಿಕ್ ದಿಸ್ ಟ್ರೈ ಕಾರ್ಬೋಕ್ಸಿಲಿಕ್ ಆಸಿಡ್ ಸೈಕಲ್ ಈಸ್ ಸಿಟ್ರಿಕ್ ಆಸಿಡ್ ವಿಚ್ ಇಸ್ ಎ 6 ಕಾರ್ಬನ್ ಕಂಟೈನಿಂಗ್. ಓಕೆ, 6 ಕಾರ್ಬನ್ ಕಂಟೈನಿಂಗ್ ಸಿಟ್ರಿಕ್ ಆಸಿಡ್ ಸಿಂಥಸೈಸ್ ಆಗ್ತಾ ಇದೆ. ಇದು ಫಸ್ಟ್ ರಿಯಾಕ್ಷನ್ ಆಯ್ತು. ಅದೇ ರಿಯಾಕ್ಷನ್ ಕಂಟಿನ್ಯೂಸ್ ಆಗಿ ಅದರ ಐಸೋಮರೈಸೇಷನ್ ಆಗಿ ಅಂದ್ರೆ ಕಾರ್ಬನ್ ಸ್ಟ್ರಕ್ಚರ್ ಇಂಟರ್ ಕನ್ವರ್ಷನ್ ಆಗಿ ಅದು ಐಸೋಸಿಟ್ರಿಕ್ ಆಸಿಡ್ ಅಥವಾ ಐಸೋಸಿಟ್ರೇಟ್ ಆಗುತ್ತೆ. ದೆನ್ ಇಟ್ ಈಸ್ ಫಾಲೋಡ್ ಬೈ, ಇದು ರಿಯಾಕ್ಷನ್ ಏನಾಗುತ್ತೆ, ಇದೇ ಮತ್ತೆ ಕಂಟಿನ್ಯೂ ಆಗಿ ಅಲ್ಲಿ ಡಿಕಾರ್ಬೋಕ್ಸಿಲೇಷನ್ ಆಗುತ್ತೆ. 2 ಸಲ ಡಿಕಾರ್ಬೋಕ್ಸಿಲೇಷನ್ ಆಗಿ ಇಟ್ ವಿಲ್ ರಿಸಲ್ಟ್ಸ್ ಇನ್ ದಿ ಫಾರ್ಮೇಶನ್ ಆಫ್ 5 ಕಾರ್ಬನ್ ಕಂಟೈನಿಂಗ್. ಓಕೆ, ಅಲ್ಲಿ ಏನಾಗುತ್ತೆ 5 ಕಾರ್ಬನ್ ಕಂಟೈನಿಂಗ್ ಅಲ್ಫಾ ಕೀಟೋಗ್ಲುಟಾರೇಟ್. ಫಸ್ಟ್ ಡಿಕಾರ್ಬೋಕ್ಸಿಲೇಷನ್ ಇಂದ ಅಲ್ಫಾ ಕೀಟೋಗ್ಲುಟಾರಿಕ್ ಆಸಿಡ್ ಆಗುತ್ತೆ. ದೆನ್ ಅಗೇನ್ ಅದು ಇನ್ನೊಂದು ಡಿಕಾರ್ಬೋಕ್ಸಿಲೇಷನ್ ಆಗಿ ಸಕ್ಸಿನಿಲ್ ಕೋಎಂಜೈಮ್ ಆಗುತ್ತೆ. ಇಟ್ ಇಸ್ ಎ 4 ಕಾರ್ಬನ್ ಕಂಟೈನಿಂಗ್ ಪ್ರಾಡಕ್ಟ್ ಆಗ್ತಾ ಇದೆ. So 5 carbon containing alpha ketoglutaric acid and 4 carbon containing succinyl coenzyme A ಆಗ್ತಾ ಇದೆ. The formed succinyl coenzyme A, ಇದು succinyl coenzyme A ಆಗಿದೆಯಲ್ಲ, ಅದು ಏನಾಗುತ್ತೆ ಅಂದ್ರೆ ಅಗೇನ್ now it undergo the substrate level phosphorylation. ಇದು ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರೈಲೇಷನ್ ಆಗಿ ಅಲ್ಲಿ ಸಕ್ಸಿನಿಕ್ ಆಸಿಡ್ ಆಗುತ್ತೆ. ಒಂದು ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರೈಲೇಷನ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಟೋಟಲ್ ATP ಸಿಂಥಸಿಸ್, ಇನಿಷಿಯಲಿ ಮೊದಲು GTP ಸಿಂಥಸೈಸ್ ಆಗ್ತಾ ಇದೆ. ಬಟ್ ಆ GTP ಕಪಲ್ಡ್ ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಅಲ್ಲಿ ಓವರ್ ಆಲ್ ಒಂದು ATP ಸಿಂಥಸೈಸ್ ಆಗ್ತಾ ಇದೆ. ಫಾರ್ 1 ಕ್ರೆಬ್ ಸೈಕಲ್ 1 ATP. ಟೋಟಲಿ 2 ಅಸಿಟಿಲ್ ಕೋಎಂಜೈಮ್ ಆಗಿದ್ರೆ ಅಲ್ಲಿ 2 ಕ್ರೆಬ್ ಸೈಕಲ್ ರನ್ ಆಗ್ತಾ ಇರುತ್ತೆ. ಸೊ ನೋಡಿ ಇಲ್ಲಿ ಓವರ್ ಆಲ್ ರಿಯಾಕ್ಷನ್ ಆಫ್ ದಿಸ್ ಸಿಟ್ರಿಕ್ ಆಸಿಡ್ ಸೈಕಲ್ ಏನಾಗ್ತಾ ಇದೆ, ಪೈರುವೇಟ್ ಸಿಂಥಸೈಸ್ ಆಗಿತ್ತು ಎಲ್ಲಿ, ಸೈಟೋಪ್ಲಾಸಮ್ ಅಲ್ಲಿ 4 NAD ಯೂಸ್ ಮಾಡುತ್ತೆ, 1 FAD, ದೆನ್ 2 ವಾಟರ್ ಮಾಲಿಕ್ಯೂಲ್, ADP ಪ್ಲಸ್ ಇನ್ಆರ್ಗಾನಿಕ್ ಫಾಸ್ಫೇಟ್. ಮೈಟೊಕಾಂಡ್ರಿಯಲ್ ಮ್ಯಾಟ್ರಿಕ್ಸ್ ಅಲ್ಲಿ 3 ಕಾರ್ಬನ್ ರಿಲೀಸ್ ಆಗ್ತಾ ಇದೆ, 4 NADH 4H ಪ್ಲಸ್ FADH2 ರಿಲೀಸ್ ಆಗ್ತಾ ಇದೆ. ಒಂದು ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರಿಲೇಷನ್ ಇಂದ 1 ATP ಆಗ್ತಾ ಇದೆ. ಇಟ್ ಈಸ್ ದಿ ರಿಯಾಕ್ಷನ್ ಆಫ್ 1 ಕ್ರೆಬ್ ಸೈಕಲ್. ಓಕೆ, ಇದು ಒಂದು ಕ್ರೆಬ್ ಸೈಕಲ್ ರಿಯಾಕ್ಷನ್ ಆಯ್ತು. ಇಟ್ ಈಸ್ ದ ರಿಯಾಕ್ಷನ್ ಆಫ್ 1 ಕ್ರೆಬ್ ಸೈಕಲ್ ಆಗಿದೆ. ಸೊ ಪರ್ ಮಾಲಿಕ್ಯೂಲ್ ಆಫ್ ಗ್ಲುಕೋಸ್, ಒಂದು ಗ್ಲುಕೋಸ್ ಇಂದ 2 ಪೈರುವಿಕ್ ಆಸಿಡ್ ಆಗಿದೆ. ಸೊ ಪ್ರತಿಯೊಂದು ಗ್ಲುಕೋಸ್ ಮಾಲಿಕ್ಯೂಲ್ ಇಂದ 8 NADH2, 2 FADH2 ಮತ್ತೆ 2 ATP ಮಾಲಿಕ್ಯೂಲ್ ಸಿಂಥಸೈಸ್ ಆಗುತ್ತೆ ಡ್ಯೂರಿಂಗ್ ದಿ ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರೈಲೇಷನ್. ಓಕೆ, ಸೊ ಒಂದು ಪೈರುವಿಕ್ ಆಸಿಡ್ ಇಂದ ಓವರ್ ಆಲ್ ಎಷ್ಟು ಎನರ್ಜಿ ಸಿಂಥಸೈಸ್ ಹೋಗುತ್ತೆ ನೋಡಿ. ಒಂದು ಪೈರುವಿಕ್ ಆಸಿಡ್ ಇದ್ರೆ 8 NADH ಅಂದ್ರೆ 1 NADH ಇಂದ 3 ATP. ಸೊ 8 3s that is 24. then 2 FADH2, 1 FADH2 ಇಂದ 2 ATP ಬರುತ್ತೆ. ಸೊ ಅಲ್ಲಿ 2 into 2, ಸೊ ಇಲ್ಲಿ 4 ATP. ಸೊ ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರೈಲೇಷನ್ ಇಂದ 2 ATP ಬರ್ತಾ ಇದೆ. ಸೊ ಇದು 2, ಸೊ ಎಷ್ಟಾಯ್ತು 24 ಅಂಡ್ ಇದು 30 ಆಗ್ತಾ ಇದೆ. ಸೊ ಪೈರುವಿಕ್ ಆಸಿಡ್ 2 ಮಾಲಿಕ್ಯೂಲ್ಸ್ ಆಫ್ ಪೈರುವಿಕ್ ಆಸಿಡ್ ಕಂಪ್ಲೀಟ್ ಆಕ್ಸಿಡೇಷನ್ ಆದ್ರೆ ಇದೇನಾಯ್ತು, 2 ಮಾಲಿಕ್ಯೂಲ್ಸ್ ಆಫ್ ಪೈರುವಿಕ್ ಆಸಿಡ್ ಕಂಪ್ಲೀಟ್ ಆಕ್ಸಿಡೇಷನ್ ಆದ್ರೆ ಅಲ್ಲಿ 30 ATP ಸಿಂಥಸೈಸ್ ಆಗ್ತಾ ಇರುತ್ತೆ. ಎಲ್ಲಿ, ಮೈಟೊಕಾಂಡ್ರಿಯಲ್ ಮ್ಯಾಟ್ರಿಕ್ಸ್ ಅಲ್ಲಿ. ನೆಕ್ಸ್ಟ್ ಇದು ನೋಡಿ, ಇಲ್ಲಿ ಪೈರುವಿಕ್ ಆಸಿಡ್ ಸಿಟ್ರಿಕ್ ಆಸಿಡ್ ಸೈಕಲ್ ಇದೆ. ಸೊ ಏನಾಗ್ತಾ ಇದೆ, ಪೈರುವೇಟ್ ಇದೆ. ಓಕೆ, 3 ಕಾರ್ಬನ್ ಕಂಟೈನಿಂಗ್, ಅದು ಅಲ್ಲಿ ಕೋ ಎಂಜೈಮ್ ಎ ಯೂಸ್ ಮಾಡ್ಕೊಳುತ್ತೆ. NAD ಅಲ್ಲಿ ಕೋ ಫ್ಯಾಕ್ಟರ್ ಯೂಸ್ ಆಗ್ತಾ ಇದೆ, ಡಿಕಾರ್ಬೋಕ್ಸಿಲೇಷನ್ ಆಗ್ತಾ ಇದೆ ಇನ್ ಪ್ರೆಸೆನ್ಸ್ ಆಫ್ ಎಂಜೈಮ್ ದಟ್ ಇಸ್ ಎ ಪೈರುವೇಟ್ ಡಿಹೈಡ್ರೋಜಿನೇಸ್ ಎಂಜೈಮ್. ಇಲ್ಲಿ ಎಂಜೈಮ್ ಇರುತ್ತೆ ದಟ್ ಇಸ್ ಎ ಪೈರುವೇಟ್ ಡಿಹೈಡ್ರೋಜಿನೇಸ್ ಎಂಜೈಮ್ ಇದೆ. ಇದು ಇಲ್ಲಿ ಯೂಸ್ ಆಗಿರುವಂತ ಎಂಜೈಮ್ ಇದು ಪೈರುವೇಟ್ ಡಿಹೈಡ್ರೋಜಿನೇಸ್ ಎಂಜೈಮ್ ಇದೆ. ಅಂಡ್ ದಿಸ್ ಒನ್ ಇಸ್ ಅಸಿಟಿಲ್ ಕೋ ಎಂಜೈಮ್ ಎ, 2 ಕಾರ್ಬನ್ ಕಂಟೈನಿಂಗ್ ಅಸಿಟಿಲ್ ಕೋ ಎಂಜೈಮ್ ಸಿಂಥಸೈಸ್ ಆಗುತ್ತೆ.
this 2 carbon containing acetyl coenzyme it condenses with oxaloacetic acid. Okay, oxaloacetic acid ಜೊತೆ ಕಂಡೆನ್ಸ್ ಆಗುತ್ತೆ ಅಂಡ್ ಫೈನಲಿ ಇಟ್ ಬಿಕಮ್ಸ್ ಎ ಸಿಟ್ರಿಕ್ ಆಸಿಡ್ ಆಗ್ತದೆ. 6 ಕಾರ್ಬನ್ ಕಂಟೈನಿಂಗ್ ಸಿಟ್ರಿಕ್ ಆಸಿಡ್ ಆಗ್ತಾ ಇದೆ. ಇಲ್ಲಿ ಒಂದು ವಾಟರ್ ಮಾಲಿಕ್ಯೂಲ್ ಕೂಡ ಯೂಸ್ ಆಗ್ತಿರುತ್ತೆ. ಓಕೆ, ದೆನ್ ಇದು ಒಂದು ಡಿ ಕಾರ್ಬೋಕ್ಸಿಲೇಷನ್ ಆಗಿ ಅಲ್ಫಾ ಕೀಟೋಗ್ಲುಟಾರಿಕ್ ಆಸಿಡ್ ಆಗುತ್ತೆ. ಅದೇ ಟೈಮಲ್ಲಿ NADH2 ಸಿಂಥಸೈಸ್ ಆಗ್ತಾ ಇದೆ. ಇನ್ನೊಂದು ಡಿ ಕಾರ್ಬೋಕ್ಸಿಲೇಷನ್ ಆಗಿ ಅಲ್ಲಿ ಸಕ್ಸಿನಿಲ್ ಕೋ ಎಂಜೈಮ್ ಆಗುತ್ತೆ. ಅದರ ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರೈಲೇಷನ್ ಆಗಿ ಸಕ್ಸಿನಿಕ್ ಆಸಿಡ್ ಆಗ್ತಾ ಇದೆ. ಅಲ್ಲಿ GTP ಸಿಂಥಸೈಸ್ ಆಗ್ತಾ ಇದೆ. ಬಟ್ ಕಪಲ್ಡ್ ರಿಯಾಕ್ಷನ್ ವತಿಯಿಂದ ಇದು ಮತ್ತೆ ATP ಆಗಿ ಕನ್ವರ್ಟ್ ಆಗುತ್ತೆ. ಇಫ್ ಇಟ್ ಇಸ್ ರಿಕ್ವೈರ್ಡ್ ATP ಇನ್ ದಿ ಸೆಲ್, ಅದು ATP ಆಗಿ ಕನ್ವರ್ಟ್ ಆಗುತ್ತೆ. ಇಟ್ ನಾಟ್ ರಿಕ್ವೈರ್ಡ್ ATP, ಅದು GTP ಆಗಿ ಇರುತ್ತೆ. ದೆನ್ ಸಕ್ಸಿನಿಕ್ ಆಸಿಡ್ ಇಂದ ಅಲ್ಲಿ ಫ್ಯೂಮರಿಕ್ ಆಸಿಡ್ ಬರುತ್ತೆ. ನಾನು Fe ಅಂತ ಬರಿತಾ ಇದ್ದೀನಿ. ಸೊ ಫ್ಯೂಮರಿಕ್ ಆಸಿಡ್ ಇಂದ ಅಲ್ಲಿ ಮ್ಯಾಲಿಕ್ ಆಸಿಡ್ ಆಗುತ್ತೆ. ಸೊ ಫ್ಯೂಮರಿಕ್ ಆಸಿಡ್ ಟು ಮ್ಯಾಲಿಕ್ ಆಸಿಡ್ ಕನ್ವರ್ಟ್ ಆಗುವಾಗ ಅಲ್ಲಿ ಮತ್ತೆ FADH2 ಸಿಂಥಸೈಸ್ ಆಗ್ತಾ ಇರುತ್ತೆ. ಓಕೆ, ಸೊ ಮ್ಯಾಲಿಕ್ ಆಸಿಡ್ ಅಲ್ಲಿ ಮತ್ತೆ ಮ್ಯಾಲೇಟ್ ಡಿಹೈಡ್ರೋಜನೇಸ್ ಎಂಜೈಮ್ ಪ್ರೆಸೆನ್ಸ್ ಅಲ್ಲಿ ಮತ್ತೆ NADH2 ಸಿಂಥಸೈಸ್ ಆಗ್ತಾ ಇದೆ. ಈ ರೀತಿ ಕ್ರೆಬ್ ಸೈಕಲ್ ಕಂಟಿನ್ಯೂಸ್ಲಿ ರನ್ ಆಗ್ತಾ ಇದೆ. ಒಂದು ಅಸಿಟಿಲ್ ಕೋ ಎಂಜೈಮ್ಗೆ ಅಥವಾ ಒಂದು ಪೈರುವಿಕ್ ಆಸಿಡ್ಗೆ ಒಂದು ಕ್ರೆಬ್ ಸೈಕಲ್, 2 ಪೈರುವಿಕ್ ಆಸಿಡ್ಗೆ 2 ಕ್ರೆಬ್ ಸೈಕಲ್ ಅಲ್ಲಿ ರನ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ನೋಡಿ, ರೆಸ್ಪಿರೇಷನ್ ಈಸ್ ಎ ಆಂಫಿಬೋಲಿಕ್ ಪಾತ್ವೇ ಅಂತ ಹೇಳ್ತೀವಿ. ರೆಸ್ಪಿರೇಟರಿ ಪಾತ್ವೇ ಇದೆಯಲ್ಲ, ಅದು ಆಂಫಿಬೋಲಿಕ್ ಪಾತ್ವೇ ಅಂತ ಹೇಳ್ತೀವಿ. ಬಿಕಾಸ್ ರೆಸ್ಪಿರೇಷನ್ ಈಸ್ ಎ ಕೆಟಾಬಲಿಕ್ ಪ್ರೊಸೆಸ್. ಅಲ್ಲಿ ಬ್ರೇಕ್ ಡೌನ್ ಆಫ್ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಆಗುತ್ತೆ ಅಂತ ಹೇಳ್ತೀವಿ. ಅದರ ಜೊತೆಗೆ ಇಲ್ಲಿ ಗ್ಲೈಕೋಲೈಸಿಸ್ ಮತ್ತೆ ಕ್ರೆಬ್ ಸೈಕಲ್ ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಏನಿದೆಯಲ್ಲ, ಅವುಗಳನ್ನ ಮತ್ತೆ ಬೇರೆ ಮಾಲಿಕ್ಯೂಲ್ ಸಿಂಥೆಸಿಸ್ಗೆ ಯೂಸ್ ಮಾಡಲಾಗುತ್ತೆ. ಒಂದು ಬೆಸ್ಟ್ ಎಕ್ಸಾಂಪಲ್ ನೋಡಿ, ಅಲ್ಫಾ ಕಿಟೋಗ್ಲುಟಾರಿಕ್ ಆಸಿಡ್. It is used for the synthesis of amino acid. Glutamic acid amino acid synthesis ಗೆ ಯೂಸ್ ಮಾಡಲಾಗುತ್ತೆ. ಸೊ therefore ಇದು ಅನಾಬೋಲಿಕ್ ಪ್ರೊಸೆಸ್. ಬೇರೆ ಮಾಲಿಕ್ಯೂಲ್ ಸಿಂಥೆಸಿಸ್ ಗಾಗಿಯೂ ಇದನ್ನು ಯೂಸ್ ಬಳಸಲಾಗುತ್ತೆ. ಅದರ ಜೊತೆಗೆ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ಸ್ ಅನ್ನ ಬ್ರೇಕ್ ಡೌನ್ ಮಾಡಲಿಕ್ಕೂ ಕೂಡ ಬಳಸಲಾಗುತ್ತೆ. ಸೊ ಇದು ಕೆಟಾಬೋಲಿಕ್ ಪ್ರೊಸೆಸ್ ಹೌದು, ಅನಾಬೋಲಿಕ್ ಪ್ರೊಸೆಸ್ ಹೌದು. ಸೊ therefore ಅಂಫಿ ಅಂದ್ರೆ 2, ದಟ್ ಇಸ್ ಎರಡೂ ಪ್ರೊಸೆಸ್ ಇಲ್ಲಿ ಫಾಲೋ ಆಗುತ್ತೆ. ಬೋತ್ ಪ್ರೊಸೆಸ್, ದಟ್ ಇಸ್ ಅನಾಬೋಲಿಕ್ ಅಂಡ್ ಕೆಟಾಬೋಲಿಕ್, ಎರಡೂ ಪ್ರೊಸೆಸ್ ಫಾಲೋ ಆಗುತ್ತೆ. So therefore amphibolix respiration is a amphibolix process ಅಥವಾ amphibolix pathway ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ರೆಸ್ಪಿರೇಷನ್ ಬ್ಯಾಲೆನ್ಸ್ ಶೀಟ್ ಅಥವಾ ಮೆಟಾಬಲಿಕ್ ಪಾತ್ವೇ ಯಾವ ರೀತಿ ಫಾಲೋ ಆಗುತ್ತೆ ಅದು ಕೊಟ್ಟಿದ್ದಾರೆ. ಒಂದು, ಕಾರ್ಬೋಹೈಡ್ರೇಟ್ ಇಸ್ ದಿ ಮೇನ್ ರೆಸ್ಪಿರೇಟರಿ ಸೋರ್ಸ್. ಮೇನ್ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಇದೆ, ಅದು ಕಾರ್ಬೋಹೈಡ್ರೇಟ್ ಇರುತ್ತೆ. ಕಾರ್ಬೋಹೈಡ್ರೇಟ್ ಬ್ರೇಕ್ ಡೌನ್ ಆಗಿ ಹೆಕ್ಸೋಸ್ ಶುಗರ್ ಆಗುತ್ತೆ ಇನ್ ದಿ ಫಾರ್ಮ್ ಆಫ್ ಗ್ಲೂಕೋಸ್. ಗ್ಲೂಕೋಸ್ 6 ಫಾಸ್ಫೇಟ್ ಆಯ್ತು, ಫ್ರುಕ್ಟೋಸ್ 1,6 ಬಿಸ್ ಫಾಸ್ಫೇಟ್, ಅದು 3 ಕಾರ್ಬನ್ ಕಂಟೈನಿಂಗ್ 2 ಪ್ರಾಡಕ್ಟ್ ಆಗ್ತಾ ಇದೆ. ಓಕೆ, ದೆನ್ ಅದು ಮತ್ತೆ ಕಂಪ್ಲೀಟ್ ಫರ್ದರ್ ಆಕ್ಸಿಡೇಷನ್ ಪ್ರೊಸೆಸ್ ಅಲ್ಲಿ ಎಂಟರ್ ಆದ್ಮೇಲೆ ಅಟ್ ದಿ ಎಂಡ್ ಪ್ರಾಡಕ್ಟ್ ಪೈರುವಿಕ್ ಆಸಿಡ್ ಬರುತ್ತೆ. ಪೈರುವಿಕ್ ಆಸಿಡ್ ಎಂಟರ್ಸ್ ಇಂಟು ಮೈಟೊಕಾಂಡ್ರಿಯಾ, ಅಲ್ಲಿ ಇನಿಷಿಯಲ್ ಡಿಕಾರ್ಬೋಕ್ಸಿಲೇಷನ್ ಆಗುತ್ತೆ. ಸೊ ಅಸಿಟಿಲ್ ಕೋ ಎಂಜೈಮ್ ಎ ಬಂತು. ಅಸಿಟಿಲ್ ಕೋ ಎಂಜೈಮ್ ಎ ಅಗೇನ್ ಇಟ್ ಅಂಡರ್ಗೋ ದಿ ಆಕ್ಸಿಡೇಟಿವ್ ಡಿಕಾರ್ಬೋಕ್ಸಿಲೇಷನ್, ಮತ್ತೆ ಅಲ್ಲಿ ಕ್ರೆಬ್ ಸೈಕಲ್ ರನ್ ಆಗುತ್ತೆ. ಈ ರೀತಿ ಪ್ರೊಸೆಸ್ ಆಯ್ತು. ಇಫ್ ದ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಈಸ್ ಫ್ಯಾಟ್, ಸೊ ಫ್ಯಾಟ್ ಆಗಿದ್ರೆ ಇದು ಬ್ರೇಕ್ ಡೌನ್ ಆಗಿ ಫ್ಯಾಟಿ ಆಸಿಡ್ಸ್ ಮತ್ತೆ ಗ್ಲಿಸರಾಲ್ ಆಗುತ್ತೆ. ಗ್ಲಿಸರಾಲ್ ಆಕ್ಸಿಡೇಷನ್ ಆಗಿ ಡೈರೆಕ್ಟ್ಲಿ ಡೈಹೈಡ್ರಾಕ್ಸಿ ಎಸ್ಟೋನ್ ಫಾಸ್ಫೇಟ್ ಕೊಡುತ್ತೆ. ಅದು ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಆಫ್ ಗ್ಲೈಕೋಲೈಸಿಸ್ ಅಂತ ಹೇಳ್ತೀವಿ. ಅಲ್ಲಿಂದ ಗ್ಲೈಕೋಲೈಸಿಸ್ ರನ್ ಮಾಡುತ್ತೆ. ಇಫ್ ಇಟ್ ಇಸ್ ಫ್ಯಾಟಿ ಆಸಿಡ್ ಇದ್ರೆ ಫ್ಯಾಟಿ ಆಸಿಡ್ ಆಕ್ಸಿಡೇಷನ್ ಆಗುತ್ತೆ, ದಟ್ ಇಸ್ ಬೀಟಾ ಆಕ್ಸಿಡೇಷನ್ ಆಫ್ ಫ್ಯಾಟಿ ಆಸಿಡ್ ಅಂತ ಹೇಳ್ತೀವಿ. ದಿಸ್ ಪ್ರೊಸೆಸ್ ಇಸ್ ನೋನ್ ಆಸ್ ಎ ಬೀಟಾ ಆಕ್ಸಿಡೇಷನ್ ಆಫ್ ಫ್ಯಾಟಿ ಆಸಿಡ್ ವಿಚ್ ಎಂಟರ್ಸ್ ಇಂಟು ದಿ ಮೈಟೊಕಾಂಡ್ರಿಯಲ್ ಮ್ಯಾಟ್ರಿಕ್ಸ್ ಅಂಡ್ ಅಲ್ಲಿ ಅದು ಅಸಿಟಿಲ್ ಕೋ ಎಂಜೈಮ್ ಆಗಿ ಕನ್ವರ್ಟ್ ಆಗಿ ನೆಕ್ಸ್ಟ್ ಕ್ರೆಬ್ ಸೈಕಲ್ ಅನ್ನು ಡೈರೆಕ್ಟ್ ಆಗಿ ರನ್ ಮಾಡುತ್ತೆ. If it is a protein as a respiratory substrate, protein respiratory substrate idre in presence of enzyme protease enzyme presence ಅಲ್ಲಿ proteins ಗಳು amino acid ಆಗಿ ಕನ್ವರ್ಟ್ ಆಗುತ್ತೆ and these amino acids are converted into a pyruvic acid or any other intermediate product of Krebs cycle ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಸೊ ಈ ರೀತಿಲಿ ಪ್ರೊಸೆಸ್ ಯೂಶಲಿ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ನ ಬ್ರೇಕ್ ಡೌನ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ನಾವು ನೋಡಬೇಕಾಗಿದೆ ಇಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆರ್ ಆಕ್ಸಿಡೇಟಿವ್ ಫಾಸ್ಫೋರೈಲೇಷನ್ ಅಥವಾ ಟರ್ಮಿನಲ್ ಆಕ್ಸಿಡೇಷನ್ ಪ್ರೊಸೆಸ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ, ಇಲ್ಲಿ ಯೂಶಲಿ ಇಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಲ್ಲಿ ವಾಟ್ ಎವರ್ ದ ಸಿಂಥಸೈಸ್ಡ್ NADH molecules and FADH2 molecules, they are again undergo the further oxidation. ಎಲ್ಲಿ? ಇನ್ ದಿ ಇನ್ನರ್ ಮೆಂಬ್ರೇನ್ ಆಫ್ ಮೈಟೊಕಾಂಡ್ರಿಯಾ. ಓಕೆ, ಮೈಟೊಕಾಂಡ್ರಿಯಲ್ ಇನ್ನರ್ ಮೆಂಬ್ರೇನ್ ಅಲ್ಲಿ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅವುಗಳ ಫರ್ದರ್ ಆಕ್ಸಿಡೇಷನ್ ಆಗ್ತಾ ಇರುತ್ತೆ. ಸೊ ಅವು ಫರ್ದರ್ ಆಕ್ಸಿಡೇಷನ್ ಆಗಿ ಒಂದು NADH ಇಂದ 3 ATP ಪ್ರೊಡ್ಯೂಸ್ ಆಗುತ್ತೆ, ಒಂದು FADH2 ದಿಂದ 2 ATP ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ದಟ್ ಪ್ರೋಸೆಸ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಕಂಟಿನ್ಯೂಸ್ ಫ್ಲೋ ಆಫ್ ಇಲೆಕ್ಟ್ರಾನ್ಸ್ ಆಗ್ತಾ ಇದೆ. ಎಲ್ಲಿ? ಇನ್ ದಿ ಇನ್ನರ್ ಮೆಂಬ್ರೇನ್ ಆಫ್ ಮೈಟೊಕಾಂಡ್ರಿಯಾ. ಸೊ ದಟ್ ವಿ ಕ್ಯಾನ್ ಸೇ ಇಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಮತ್ತೆ ಅಲ್ಲಿ 4 electron carriers, stable electron carriers ಇರುತ್ತೆ, ಅದು ಮೈಟೊಕಾಂಡ್ರಿಯಲ್ ಮೆಂಬ್ರೇನ್ ಅಲ್ಲಿ ಇದೆ. There are 2 mobile electron carrier ಇರುತ್ತೆ and
ಫಿಫ್ತ್ ಕಾಂಪ್ಲೆಕ್ಸ್ ಅದನ್ನ ಕಾಂಪ್ಲೆಕ್ಸಿಸ್ ಅಂತ ಹೇಳ್ತೀವಿ. ಕಾಂಪ್ಲೆಕ್ಸ್ ನಂಬರ್ 1, ಕಾಂಪ್ಲೆಕ್ಸ್ ನಂಬರ್ 2, ಕಾಂಪ್ಲೆಕ್ಸ್ ನಂಬರ್ 3, ಕಾಂಪ್ಲೆಕ್ಸ್ ನಂಬರ್ 4, ದೇ ಆರ್ ದಿ ಇಲೆಕ್ಟ್ರಾನ್ ಕ್ಯಾರಿಯರ್ ಕಾಂಪ್ಲೆಕ್ಸ್. ಎರಡು ಕಾಂಪ್ಲೆಕ್ಸ್ಗಳು ಮೊಬೈಲ್ ಎಲೆಕ್ಟ್ರಾನ್ ಕ್ಯಾರಿಯರ್ ಕಾಂಪ್ಲೆಕ್ಸ್ ಇರುತ್ತೆ. ದೇ ಆರ್ ದಿ ಯುಬಿಕ್ವಿನಾನ್ ಅಂಡ್ ಇನ್ನೊಂದು ಸೈಟೋಕ್ರೋಮ್ ಸಿ ಅಂತ ಹೇಳ್ತೀವಿ. ದೆನ್ ಅಷ್ಟೇ ಅಲ್ಲದೆ ಕಾಂಪ್ಲೆಕ್ಸ್ 5 ಇದೆಯಲ್ಲ, ಫಿಫ್ತ್ ಕಾಂಪ್ಲೆಕ್ಸ್ ಇದೆಯಲ್ಲ, ಅದು ATP ಸಿಂಥೆಸಿಸ್ ಕಾಂಪ್ಲೆಕ್ಸ್, ದಟ್ ಇಸ್ ATP ಸಿಂಥೇಸ್ ಕಾಂಪ್ಲೆಕ್ಸ್ ಅಂತಾನು ಹೇಳ್ತೀವಿ. ಸೊ ನೋಡಿ, NADH ಡಿಹೈಡ್ರೋಜನೇಸ್ ಕಾಂಪ್ಲೆಕ್ಸ್ ಅದು ಕಾಂಪ್ಲೆಕ್ಸ್ ನಂಬರ್ 1, FADH2 ಡಿಹೈಡ್ರೋಜನೇಸ್ ಕಾಂಪ್ಲೆಕ್ಸ್ ಅಥವಾ ಸಕ್ಸಿನೇಟ್ ಡಿಹೈಡ್ರೋಜನೇಸ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ, ದಟ್ ಇಸ್ ಕಾಂಪ್ಲೆಕ್ಸ್ ನಂಬರ್ 2. ದೆನ್ ಅಷ್ಟೇ ಅಲ್ಲದೆ ಸೈಟೋಕ್ರೋಮ್ BC1 ಕಾಂಪ್ಲೆಕ್ಸ್, ದಟ್ ಇಸ್ ಕಾಂಪ್ಲೆಕ್ಸ್ ನಂಬರ್ 3. ದೆನ್ ಸೈಟೋಕ್ರೋಮ್ ಸಿ ಆಕ್ಸಿಡೈಸ್ ಕಾಂಪ್ಲೆಕ್ಸ್ ಅಥವಾ ಸೈಟೋಕ್ರೋಮ್ A1 ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ, ದಟ್ ಇಸ್ ಕಾಂಪ್ಲೆಕ್ಸ್ ನಂಬರ್ 4. ಸೊ ಕಾಂಪ್ಲೆಕ್ಸ್ ನಂಬರ್ 1 ಮತ್ತೆ 3 ಮಧ್ಯ ಅಲ್ಲಿ ಯುಬಿಕ್ವಿನಾನ್ ಕಾಂಪ್ಲೆಕ್ಸ್ ಬರುತ್ತೆ, ಮತ್ತೆ ಕಾಂಪ್ಲೆಕ್ಸ್ ನಂಬರ್ 3 ಮತ್ತೆ 4 ಮಧ್ಯ ಅಲ್ಲಿ ಮೊಬೈಲ್ ಇಲೆಕ್ಟ್ರಾನ್ ಕ್ಯಾರಿಯರ್ ಕಾಂಪ್ಲೆಕ್ಸ್, ದಟ್ ಇಸ್ ಸೈಟೋಕ್ರೋಮ್ ಸಿ ಬರುತ್ತೆ. ಸೊ ದೀಸ್ ಆರ್ ಯುಬಿಕ್ವಿನಾನ್ ಅಂಡ್ ಸೈಟೋಕ್ರೋಮ್ ಸಿ ಆರ್ ದಿ ಮೊಬೈಲ್ ಇಲೆಕ್ಟ್ರಾನ್ ಕ್ಯಾರಿಯರ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ, ದಟ್ ಇಸ್ ಕಾಂಪ್ಲೆಕ್ಸ್ ನಂಬರ್ 5 ಇದೆಯಲ್ಲ, ಅದು ಇಲೆಕ್ಟ್ರಾನ್ ಕ್ಯಾರಿಯರ್ ಕಾಂಪ್ಲೆಕ್ಸ್ ಅಲ್ಲ, ATP ಸಿಂಥೆಸಿಸ್ ಕಾಂಪ್ಲೆಕ್ಸ್ ಇರುತ್ತೆ. ಅಂಡ್ ಇಲ್ಲಿ ನಾನು ಬರ್ತೀನಿ ನೋಡಿ, ಒಂದು NADH ಇಂದ 3 ATP, ಒಂದು FADH ಇಂದ 2 ATPಗಳು ಸಿಂಥಸೈಸ್ ಆಗುತ್ತೆ. ಮತ್ತೆ ಆಕ್ಸಿಜನ್ ಇದೆಯಲ್ಲ, ಅದು ಲಾಸ್ಟ್ ಸ್ಟೆಪ್ ಅಲ್ಲಿ ಅಥವಾ ಕಾಂಪ್ಲೆಕ್ಸ್ ನಂಬರ್ 4 ಹತ್ರ ಬರುತ್ತೆ. ರೋಲ್ ಆಫ್ ಆಕ್ಸಿಜನ್ ಇಸ್ ಲಿಮಿಟೆಡ್ ಟು ದಿ ಟರ್ಮಿನಲ್ ಸ್ಟೇಜ್. ಸೊ ಇದನ್ ದೇರ್ ಫೋರ್ ಈ ರಿಯಾಕ್ಷನ್ ಅನ್ನ ಟರ್ಮಿನಲ್ ಆಕ್ಸಿಡೇಷನ್ ಅಂತಾನು ಹೇಳ್ತೀವಿ. ಬಟ್ ಅಲ್ಲಿ ಆಕ್ಸಿಜನ್ ಬೇಕೇ ಬೇಕು, ಲಾಸ್ಟ್ ಅಲ್ಲಿ ಬೇಕು, ಬಟ್ ಬೇಕೇ ಬೇಕು. ಬಿಕಾಸ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಓನ್ಲಿ the electrons are removed. Electrons are driven to remove the or accept the proton molecules. Then complex number 5 ಇದೆಯಲ್ಲ, that is the ATP synthase complex. ಅದರಲ್ಲಿ 2 ಕಾಂಪೋನೆಂಟ್ ಬರುತ್ತೆ, ಒಂದು F0 ಇನ್ನೊಂದು F1 ಕಾಂಪ್ಲೆಕ್ಸ್. F0 ಇದು ಚಾನಲ್ ಆಗಿ ಕೆಲಸ ಮಾಡುತ್ತೆ, ಮೆಂಬ್ರೇನ್ ಎಂಬೆಡೆಡ್ ಕಾಂಪ್ಲೆಕ್ಸ್ ಇದೆ. F1 ಇದು ATP ಸಿಂಥೇಸ್ ಎಂಜೈಮ್ ಇದೆ ಅದರಲ್ಲಿ, ಅದರಿಂದ ಅದು ATP ಸಿಂಥೆಸಿಸ್ ಮಾಡ್ತಾ ಇರುತ್ತೆ. ಸೊ ಒಂದು ATP ಸಿಂಥೆಸಿಸ್ ಆಗ್ಬೇಕಂದ್ರೆ ಅಲ್ಲಿ F0 ಚಾನಲ್ ಇಂದ ಮಿನಿಮಮ್ 2 ಪ್ರೋಟಾನ್ ಮಾಲಿಕ್ಯೂಲ್ಸ್ಗಳು ಪಂಪ್ ಆಗಬೇಕು. 2 ಪ್ರೋಟಾನ್ ಅದರಿಂದ ಪಂಪ್ ಆದ್ರೆ ಒಂದು ATP ಸಿಂಥಸೈಸ್ ಆಗ್ತಾ ಇರುತ್ತೆ. ಸೊ ಇದು ಇಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನ ಇಮೇಜ್ ಕೊಟ್ಟಿದ್ದಾರೆ, NCERT ಬುಕ್ ಅಲ್ಲಿ ಇದೆ. ಬಟ್ ಈ ಇಮೇಜ್ ಅನ್ನ ಅಷ್ಟು ಜಾಸ್ತಿ ಫೋಕಸ್ ಮಾಡ್ಲಿಕ್ಕೆ ಹೋಗಬೇಡಿ. ಬಟ್ ಇಲ್ಲಿ ನಾನು ಬರಿತಾ ಇದ್ದೀನಿ, ಇದು ಇಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇದೆ. ಓಕೆ, ಇಲ್ಲಿ ಕಾಂಪ್ಲೆಕ್ಸ್ ನಂಬರ್ 1 ಇದೆ, ದೆನ್ ಕಾಂಪ್ಲೆಕ್ಸ್ ನಂಬರ್ 3, ಇದು ಕಾಂಪ್ಲೆಕ್ಸ್ ನಂಬರ್ 2 ಸಕ್ಸಿನೇಟ್ ಡಿಹೈಡ್ರೋಜನೇಸ್ ಕಾಂಪ್ಲೆಕ್ಸ್, ಅಂಡ್ ಇದು ಕಾಂಪ್ಲೆಕ್ಸ್ ನಂಬರ್ 4 ಇದೆ. ಇಲ್ಲಿ ಯುಬಿಕ್ವಿನಾನ್ ಅಂತ ಇದೆ, ದಟ್ ಇಸ್ ಮೊಬೈಲ್ ಇಲೆಕ್ಟ್ರಾನ್ ಕ್ಯಾರಿಯರ್ ಕಾಂಪ್ಲೆಕ್ಸ್. ಸೈಟೋಕ್ರೋಮ್ ಸಿ ಇದೆ, ದಟ್ ಇಸ್ ಇದು ಕೂಡ ಮೊಬೈಲ್ ಇಲೆಕ್ಟ್ರಾನ್ ಕ್ಯಾರಿಯರ್ ಕಾಂಪ್ಲೆಕ್ಸ್. ಮತ್ತೆ ಇಲ್ಲಿ ಇದೆ ನೋಡಿ, ಇದು ಕಾಂಪ್ಲೆಕ್ಸ್ ನಂಬರ್ 5 ಇದೆ, ದಟ್ ಇಸ್ F0 F1 ಕಾಂಪ್ಲೆಕ್ಸ್. ಅದು ATP ಸಿಂಥೆಸೈಸ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ನೋಡೋಣ, ರೆಸ್ಪಿರೇಟರಿ ಬ್ಯಾಲೆನ್ಸ್ ಶೀಟ್. ಓಕೆ, ರೆಸ್ಪಿರೇಟರಿ ಬ್ಯಾಲೆನ್ಸ್ ಶೀಟ್ ಇದು ಏನು ಹೇಳ್ತಾ ಇದೆ? ಸೊ ಟೋಟಲ್ ನೆಟ್ ಗೇನ್ ಆಫ್ ATP ಎಷ್ಟು ಬರುತ್ತೆ ಫ್ರಮ್ ಆಕ್ಸಿಡೇಷನ್ ಆಫ್ 1 ಗ್ಲೂಕೋಸ್ ಮಾಲಿಕ್ಯೂಲ್ ಡ್ಯೂರಿಂಗ್ ದಿ ಏರೋಬಿಕ್ ರೆಸ್ಪಿರೇಷನ್. ಅಕಾರ್ಡಿಂಗ್ ಟು ರೆಸ್ಪಿರೇಟರಿ ಬ್ಯಾಲೆನ್ಸ್ ಶೀಟ್, ಕಂಪ್ಲೀಟ್ ಗ್ಲೂಕೋಸ್ ಆಕ್ಸಿಡೇಷನ್ ಆದರೆ okay during the aerobic respiration it will produce the total 38 ATP molecules. ಬಟ್ ಅದೇ ಫರ್ಮೆಂಟೇಷನ್ ಪ್ರೊಸೆಸ್ ಅಲ್ಲಿ ಪಾರ್ಷಿಯಲ್ ಆಕ್ಸಿಡೇಷನ್ ಆಗ್ತಾ ಇದೆ, ಸೊ ಇಟ್ ವಿಲ್ ಪ್ರೊಡ್ಯೂಸಸ್ ಓನ್ಲಿ 2 ATP ಮಾಲಿಕ್ಯೂಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಇನ್ನೂ ಒಂದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಈ ಪಾಯಿಂಟ್ ನೆನಪಿಟ್ಕೊಳ್ಳಿ, ಇದು NCERT ಯಲ್ಲೂ ಕೂಡ ಕೊಟ್ಟಿದ್ದಾರೆ. ದಟ್ ದಿ NADH is oxidized to NAD very slowly in the fermentation process. However, the reaction is very vigorous in case of aerobic respiration. NADH ಆಕ್ಸಿಡೇಷನ್ ಆಗೋದಿದೆಯಲ್ಲ, ಅದು ಫರ್ಮೆಂಟೇಷನ್ ಅಲ್ಲಿ ಸ್ಲೋ ಇರುತ್ತೆ, ಬಟ್ ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಆ ರಿಯಾಕ್ಷನ್ ಬಹಳನೇ ವಿಗರಸ್ ಆಗಿ ನಡೀತಾ ಇರುತ್ತೆ. ದೆನ್ ಲಾಸ್ಟ್ ಕಾನ್ಸೆಪ್ಟ್ ನಾವು ನೋಡಬೇಕಾಗಿದೆ, ಅದು ರೆಸ್ಪಿರೇಟರಿ ಕೋಶಂಟ್. ಇದು ಕೂಡ ಬಹಳ ಇಂಪಾರ್ಟೆಂಟ್ ಇದೆ, ಪದೇ ಪದೇ ಇದರ ಮೇಲೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಿರ್ತಾರೆ, ಡೈರೆಕ್ಟ್ ಕ್ವಶನ್ ಇರುತ್ತೆ. ಓಕೆ, ಏನ್ ಕಾನ್ಸೆಪ್ಟ್ ಇದೆ ನೋಡಿ. ಸೊ ಯೂಶಲಿ ರೆಸ್ಪಿರೇಟರಿ ಕೋಶಂಟ್ ಅಂದ್ರೆ ಓಕೆ ಯಾವುದೇ ಒಂದು ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಇದೆ, ಆ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ನ ಆಕ್ಸಿಡೇಷನ್ ಆಗುವಾಗ ಹೌ ಮೆನಿ ಕಾರ್ಬನ್ ಡೈಆಕ್ಸೈಡ್ಸ್ ಆರ್ ರಿಲೀಸ್ಡ್ ಆರ್ ಇವಾಲ್ವ್ಡ್ ಅಂಡ್ ಹೌ ಮೆನಿ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಆರ್ ಕನ್ಸ್ಯೂಮ್ಡ್ ಟು ಬ್ರೇಕ್ ಡೌನ್ ದಿ ಎನಿ ಒನ್ ರೆಸ್ಪಿರೇಟರಿ ಸಬ್ಸ್ಟ್ರೇಟ್. To break down any one respiratory substrate, the ratio of carbon dioxide evolved and volume or number of oxygen molecules are consumed. So ಅದನ್ನ ಹೇಳ್ತೀವಲ್ಲ, ಇಲ್ಲಿ 2 ಇವಾಲ್ವ್ಡ್ ಆಗಿದೆ, ಇದು ತಪ್ಪಾಗಿದೆ ನೋಡಿ. ಇದು ಇವಾಲ್ವ್ಡ್ ಅಲ್ಲ, ಇದು ಕನ್ಸ್ಯೂಮ್ಡ್ ಆಗಬೇಕು. It should be consumed. Okay, the volume of CO2 evolved and divided by volume of O2 consumed, ಅದು RQ ವ್ಯಾಲ್ಯೂ ಇರುತ್ತೆ. ಪ್ರತಿಯೊಂದು ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಗೆ ಬೇರೆ ಬೇರೆ ತರದ RQ ವ್ಯಾಲ್ಯೂ ಇರುತ್ತೆ. If the respiratory substrate is carbohydrates, its RQ value is always 1 ಇರುತ್ತೆ.
So if the respiratory substrate is a fat idre ಅದರ RQ value there is a less than 1. Especially ಒಂದು example ಇದೆ, there is a tripalmitin, ಅದರ RQ value it is always 0.7. or fat ಗಳ respiratory substrate RQ value ಇದೆಯಲ್ಲ, fat if it is a respiratory substrate ಇದ್ರೆ ಅದರ RQ value 0.7 ಇರುತ್ತೆ. if the respiratory substrate is a protein ಇದ್ರೆ ಅದರ RQ value ಇದೆಯಲ್ಲ ಅದು 0.9 ಇರುತ್ತೆ. if the respiratory substrate is a protein then its RQ value will be 0.9 ಇರುತ್ತೆ. means it is also less than 1 ಇದೆ. ಮತ್ತೆ ರೆಸ್ಪಿರೇಷನ್ ಅಂದ್ರೆ ಏನು? ಹಿಯರ್ ದ ಬ್ರೇಕ್ ಡೌನ್ ಆಫ್ ಕಾರ್ಬನ್ ಕಾರ್ಬನ್ ಬಾಂಡ್ಸ್ ವಿಲ್ ಟೇಕ್ಸ್ ಪ್ಲೇಸ್. ಒಂದು ಕಾಂಪ್ಲೆಕ್ಸ್ ಯಾವ್ದಾದ್ರು ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಇದ್ರೆ ಅದರ ಕಾರ್ಬನ್ ಕಾರ್ಬನ್ ಬಾಂಡ್ ಬ್ರೇಕ್ ಡೌನ್ ಆಗಿ ಹೀಟ್ ಎನರ್ಜಿ ರಿಲೀಸ್ ಆಗುತ್ತೆ, ಮತ್ತೆ ಆ ಹೀಟ್ ಎನರ್ಜಿನ ಟ್ರ್ಯಾಪ್ ಮಾಡಿಕೊಂಡು ATP ಅನ್ನ ಸಿಂಥಸೈಸ್ ಮಾಡಲಾಗುತ್ತೆ. ಮೋಸ್ಟ್ ಕಾಮನ್ ರೆಸ್ಪಿರೇಟರಿ ಸಬ್ಸ್ಟ್ರೇಟ್, ಎ ಪ್ರಿಫರ್ಡ್ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಇನ್ ಆಲ್ಮೋಸ್ಟ್ ಆಲ್ ದಿ ಆರ್ಗ್ಯಾನಿಸಮ್ ಈಸ್ ಗ್ಲೂಕೋಸ್. ಬಟ್ ಅಷ್ಟೇ ಅಲ್ಲ, ಇವನ್ ಬೇರೆ ಸಬ್ಸ್ಟೆನ್ಸ್, ಇವನ್ ಫ್ಯಾಟ್ ಅಥವಾ ಪ್ರೋಟೀನ್ ಇವು ಕೂಡ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಆಗಿ ಕೆಲಸ ಮಾಡುತ್ತೆ. ಬಟ್ ಮೋಸ್ಟ್ ಪ್ರಿಫರ್ಡ್ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಇದೆ ಗ್ಲೂಕೋಸ್ ಓನ್ಲಿ. ಅಂಡ್ ಫರ್ಮೆಂಟೇಷನ್ ಪ್ರೊಸೆಸ್ ಇದೆಯಲ್ಲ, either it may be alcoholic fermentation ಅಥವಾ lactic acid fermentation. It takes place in many prokaryotes, unicellular eukaryotes and even in germinating seeds ಅಲ್ಲೂ ಕೂಡ ಫರ್ಮೆಂಟೇಷನ್ ಆಗ್ತಾ ಇರುತ್ತೆ. ಮತ್ತೆ ಲಾಸ್ಟ್ ಪಾಯಿಂಟ್ ಇದೆ ಏರೋಬಿಕ್ ರೆಸ್ಪಿರೇಷನ್. ಇನ್ ಏರೋಬಿಕ್ ರೆಸ್ಪಿರೇಷನ್ ಆಕ್ಸಿಜನ್ ಈಸ್ ದಿ ಅಲ್ಟಿಮೇಟ್ ಇಲೆಕ್ಟ್ರಾನ್ ಅಕ್ಸೆಪ್ಟರ್. ದರ್ ಇಸ್ ಎ ಫೈನಲ್ ಇಲೆಕ್ಟ್ರಾನ್ ಅಕ್ಸೆಪ್ಟರ್ and it is reduced into the water. So therefore ಅಲ್ಲಿ ಆಕ್ಸಿಜನ್ ಲಾಸ್ಟ್ ಅಲ್ಲಿ ಬರುತ್ತೆ, ಅದಕ್ಕಾಗಿ ಇದನ್ನ ಟರ್ಮಿನಲ್ ಆಕ್ಸಿಡೇಷನ್ ಪ್ರೊಸೆಸ್ ಅಂತಾನೂ ಹೇಳ್ತೀವಿ. ಇದು ಟರ್ಮಿನಲ್ ಆಕ್ಸಿಡೇಷನ್ ಪ್ರೊಸೆಸ್. ಈ ರೀತಿ ಕೂಡ ಇಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಚೈನ್ ಅನ್ನ ಅಥವಾ ಆಕ್ಸಿಡೇಟಿವ್ ಫಾಸ್ಫೋರೈಲೇಷನ್ ಅನ್ನ ಈ ರೀತಿ ಹೆಸರಿಂದನೂ ಕೂಡ ಕರೀಲಾಗುತ್ತೆ. ಬಿಕಾಸ್ ಅಲ್ಲಿ ಆಕ್ಸಿಜನ್ ಇಲೆಕ್ಟ್ರಾನ್ಸ್ ಅನ್ನ ಅಕ್ಸೆಪ್ಟ್ ಮಾಡಿಕೊಂಡು ರೆಡ್ಯೂಸ್ ಆಗಿ ಅದು ವಾಟರ್ ಆಗ್ತಾ ಇದೆ ಫೈನಲ್ ಆಗಿ. ದಟ್ ಇಸ್ ಮೆಟಾಬಲಿಕ್ ವಾಟರ್ ಅಂತ ಹೇಳ್ತೀವಿ. ವಿದ್ಯಾರ್ಥಿ ಮಿತ್ರರೇ, ಇದರ ಜೊತೆಗೆ ರೆಸ್ಪಿರೇಷನ್ ಇನ್ ಪ್ಲಾಂಟ್ ಚಾಪ್ಟರ್ ಅಲ್ಲಿ ಬರುವಂತ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸ್ಪೆಷಲಿ ಫಾರ್ ಯುವರ್ ನೀಟ್ ಎಕ್ಸಾಮ್ಗಾಗಿ ಏನ್ ಬೇಕಾಗಿದೆಯಲ್ಲ ಅದನ್ನೆಲ್ಲ ಡಿಸ್ಕಸ್ ಮಾಡಿದ್ದೀನಿ. ಇಲ್ಲಿ ನೀವು ಕ್ರೆಬ್ಸ್ ಸೈಕಲ್ ಆಗಲಿ ಅಥವಾ ಫರ್ಮೆಂಟೇಷನ್ ಪ್ರೊಸೆಸ್ ನ ಚಾರ್ಟ್ ಆಗಲಿ ಅದೆಲ್ಲೂ ಆಸ್ ಇಟ್ ಈಸ್ ನೆನ್ಪಿಟ್ಕೊಳ್ಳೋದು ಬೇಡ. ಜಸ್ಟ್ ಅಲ್ಲಿ ಏನ್ ಆಗ್ತಾ ಇದೆ ರಿಯಾಕ್ಷನ್ ಅದನ್ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ ಟ್ರೈ ಮಾಡಿ, ಅದೇ ಇಂಪಾರ್ಟೆಂಟ್ ಇದೆ. ಮತ್ತೆ RQ ವ್ಯಾಲ್ಯೂ ಆಗಲಿ ಅವು ಸ್ವಲ್ಪ ಅದನ್ನ ನೋಡ್ಕೊ. RQ ವ್ಯಾಲ್ಯೂ ಬೇರೆ ಬೇರೆ ಸಬ್ಸ್ಟ್ರೇಟ್ ನ RQ ವ್ಯಾಲ್ಯೂ ಏನಿದೆ, ಫರ್ಮೆಂಟೇಷನ್ ಪ್ರೊಸೆಸ್ ಅಲ್ಲಿ ಏನೇನ್ ಆಗ್ತಾ ಇದೆ ಅದನ್ನ ನೆನ್ಪಿಟ್ಕೊಳ್ಳಿ. ಅಲ್ಲಿ ಕ್ರೆಬ್ ಸೈಕಲ್ ಅನ್ನ ಕಂಪ್ಲೀಟ್ ಬಾಯ್ಪಾಠ ಮಾಡೋದು ಅಥವಾ ಗ್ಲೈಕೋಲೈಸಿಸ್ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಇವೆಂಟ್ ಅನ್ನ ಪದೇ ಪದೇ ನೋಡ್ಕೊಂಡು ಬಾಯ್ಪಾಠ ಮಾಡೋದು ಅದೆಲ್ಲ ಏನು ಬೇಕಾಗಿಲ್ಲ. ಓಕೆ, ಅದನ್ನ ಸ್ವಲ್ಪ ರಿವೈಸ್ ಮಾಡ್ಕೊಳ್ಳಿ. ಅಲ್ಲಿ ಕಾನ್ಸೆಪ್ಟ್ ಏನ್ ನಡೀತಾ ಇದೆ ಅಂತ ಅದ್ ನೋಡ್ಕೊಳ್ಳಿ, ಇಲ್ಲಿ ಸಾಕಾಗುತ್ತೆ. ಸೊ ಅಲ್ಲಿವರೆಗೆ ಇದು ರೆಸ್ಪಿರೇಷನ್ ಇನ್ ಪ್ಲಾಂಟ್ ಚಾಪ್ಟರ್ ಮುಗಿತಾ ಇದೆ. ನೆಕ್ಸ್ಟ್ ನಾವು ನೋಡೋಣ ಮುಂದಿನ ಕ್ಲಾಸಲ್ಲಿ. ಅಲ್ಲಿವರೆಗೆ ಜೈ ಕರ್ನಾಟಕ, ಜೈ ಭಾರತ್ ಮಾತೆ.